ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 1ರಿಂದ 8ನೇ ವಚನ ತನಕ ನಾವು ಓದ್ಕೊಂಡ್ವಿ. ದಯಮಾಡಿ ಎಲ್ಲರೂ ವಾಕ್ಯದ ಕಡೆಗೆ ಗಮನಿಸೋಣ. ಇದರಲ್ಲಿ ನಾವು ನೋಡುವಂಥದ್ದು ಏನಂದರೆ ಅಂಶ ಹೊಸ ಕೆಲಸಗಾರನ ಎಬ್ಬಿಸುವಂಥ ನಿಗದಿತ ಸಮಯ ಎಂಬುದಾಗಿ. ಹೊಸ ಕೆಲಸಗಾರರು ಅಂದರೆ ಈಗ ನಾವು ನೋಡ್ತಿರೋ ಹಾಗೆ ಪರಿಚಯದಲ್ಲಿ ಮೋಶೆ ಹೇಳ್ತಾ ಇದ್ದಾನೆ 31 1ನೇ ಮತ್ತು 2ನೇ ವಚನಗಳಲ್ಲಿ. ಮೋಶೆ ಹೋಗಿ ಈ ಮಾತುಗಳನ್ನು ಇಸ್ರಾಯೇಲರೆಲ್ಲರಿಗೆ ತಿಳಿಸಿದನು. ಅವನು ಅವರಿಗೆ ಏನು ಹೇಳ್ತಿದ್ದಾನೆ? ನಾನು ಈಗ 120 ವರ್ಷದವನಾಗಿದ್ದೇನೆ. ಎಷ್ಟು ವರ್ಷ? 120 ವರ್ಷ. 120 ವರ್ಷ ಬದುಕೋದು ಅಂದರೆ ಅದು ನಿಜವಾಗಲೂ ಆಶ್ಚರ್ಯ. ಅದರಲ್ಲೂ ಕೂಡ ಇದೇ ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ ಕೊನೆಯ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಮೋಶೆಗೆ 120 ವರ್ಷ ವಯಸ್ಸಾಗಿದ್ದರೂ ಕೂಡ ಅವನ ಕಣ್ಣು ಕೂಡ ಮಂಜಾಗಿರಲಿಲ್ಲ ಅಂತ, ಆರೋಗ್ಯವಾಗಿ ಇದ್ದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ಹೇಳ್ತಾರೆ, ನಾನು ನಿನಗೆ ದೀರ್ಘಾಯುಷ್ಯವನ್ನು ದಯಪಾಲಿಸ್ತೇನೆ ಎಂಬುದಾಗಿ. ಆಮೇಲೆ ಯಾರು ನಮಗೆ ದೀರ್ಘಾಯುಷ್ಯವನ್ನು ದಯಪಾಲಿಸುವರು? ದೇವರು. ಆದರೆ ಕಾರಣ ನಮಗೆ ಗೊತ್ತಿರಬೇಕು. ಯಾಕೆ ನಾವು ಬಾಳಬೇಕು, ಯಾಕೆ ನಾವು ಹೆಚ್ಚು ವರ್ಷ ಈ ಭೂಲೋಕದಲ್ಲಿ ಬದುಕಿರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಒಂದು ವೇಳೆ ಸರಿಯಾದ ಉದ್ದೇಶ ನಮ್ಮಲ್ಲಿ ಇಲ್ಲ ಅಂದರೆ ನಮಗೆ ದೇವರು ಎಷ್ಟು ಆಯುಸ್ ಕೊಟ್ಟರು ಏನು ಪ್ರಯೋಜನ? ಒಂದು ವೇಳೆ ನಮ್ಮ ಜೀವನ ಕೆಟ್ಟದ್ದಾಗಿದ್ದರೆ, ಪಾಪದಲ್ಲಿದ್ದರೆ, ದೇವರು ನಮಗೆ ಹೆಚ್ಚು ಆಯುಸ್ ಕೊಟ್ಟರೆ ಇನ್ನೂ ಹೆಚ್ಚು ಪಾಪಗಳನ್ನು ಮಾಡ್ತೀವಿ, ಇನ್ನೂ ಹೆಚ್ಚು ಕೆಟ್ಟ ದಾರಿಯಲ್ಲಿ ನಾವು ಹೋಗ್ತೇವೆ. ಆದರೆ ದೇವರು ಯಾರ ಆಯುಸ್ಸನ್ನು ಹೆಚ್ಚಿಸ್ತಾರೆ ಗೊತ್ತಾ? ಪ್ರಾರ್ಥನೆ ಮಾಡುವವರ ಆಯುಸ್ಸನ್ನಲ್ಲ, ದೇವ್ರ ಹತ್ರ ಬೇಡ್ಕೊಳ್ಳುವವರ ಆಯುಸ್ಸನ್ನಲ್ಲ, ನಿಜವಾಗ್ಲೂ ದೇವ್ರಿಗೋಸ್ಕರ ಜೀವಿಸುವವರ ಆಯುಸ್ಸನ್ನು. ಆಮೇಲೆ ನಾನು ಈ ಲೋಕದಲ್ಲಿ ಬದುಕುವುದಾದರೆ ಕ್ರಿಸ್ತನಿಗೋಸ್ಕರ, ನಾನು ಕ್ರಿಸ್ತನ ಸಾಕ್ಷಿಯಾಗಿ ಬದುಕ್ತೇನೆ, ಯೇಸು ಸ್ವಾಮಿಯ ನಾಮ ಮಹಿಮೆಗೋಸ್ಕರ ನಾನು ಬದುಕ್ತೀನಿ ಅಂತ ಹೇಳಿ ಯಾರು ತೀರ್ಮಾನ ಮಾಡ್ಕೊಂಡಿರ್ತಾರೋ ಅವರನ್ನು ಖಂಡಿತವಾಗ್ಲೂ ದೇವರು ದೀರ್ಘಾಯುಷ್ಯವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ಮೋಶೆಗೆ 120 ವರ್ಷ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ದೇವರ ಆಶೀರ್ವಾದ. ದೇವರು ಎಷ್ಟರ ಮಟ್ಟಿಗೆ ಅವರನ್ನು ಆಶೀರ್ವದಿಸಿದ್ರು ಅಂತ ಹೇಳಿದ್ರೆ, ಈಗ 40 ವರ್ಷ ಮೋಶೆ ಅರಮನೆಯಲ್ಲಿ ಇದ್ದ, ಅಲ್ಲಿ ಅನೇಕ ಯುದ್ಧಗಳನ್ನು, ರಾಜಕೀಯವನ್ನು ಎಲ್ಲವನ್ನ ಕಲಿತ. ಅದಾದಮೇಲೆ ಇನ್ನೂ 40 ವರ್ಷ ಅರಣ್ಯದಲ್ಲಿ ಪ್ರಯಾಣ ಮಾಡಿಕೊಂಡು ಇಸ್ರಾಯೇಲರನ್ನ ಕಾನಾನ್ ದೇಶಕ್ಕೆ ಅಂದರೆ ಮಿದ್ಯಾನ್ ದೇಶದಲ್ಲಿ ಕುರಿ ಮೇಯಿಸ್ಕೊಂಡಿದ್ದ. ಕೊನೆ 40 ವರ್ಷ 80 ವರ್ಷ ತುಂಬಿದ ಮೇಲೆ ದೇವರು ಅವನನ್ನು ಸೇವೆಗಾಗಿ ಕರೆದಿದ್ದು. ಆ 40 ವರ್ಷಗಳ ಕಾಲ ಇಸ್ರಾಯೇಲರ ಜೊತೆ ಕಾಲ್ನಡಿಗೆಯಲ್ಲಿ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಿ ಬರ್ತಾ ಇರುವಂಥದ್ದು. ಈಗ ಇವನ ಕೊನೆಯ ಜೀವಿತದ ಹಂತದಲ್ಲಿದ್ದಾನೆ. ಮೋಶೆ ಸಾಯೋದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಸಾಯೋದು ಮುಂಚೆ ಈಗ ನಮ್ಮ ಅಜ್ಜಿಗೆ ನಾನು ಊರಿಗೆ ಬಿಟ್ಟು ಬಂದೆ ಹೋದ ವಾರದಲ್ಲಿ. ಇವತ್ತಿಗೆ ಒಂದು 10 ದಿನ ಆಗ್ತಿದೆ ಕರೆಕ್ಟಾಗಿ. ಅವ್ರನ್ನ ಮನೆಗೆ ಬಿಟ್ಟು ಬರೋಕ್ಕೆ ನನಗೇನು ಇಷ್ಟ ಇರಲಿಲ್ಲ. ಇಲ್ಲೇ ಇರಬೇಕು ಅವರು ಅಂತಾನೆ, ಅಲ್ಲಿ ಹೋದ್ರೂ ಕೂಡ ಯಾರು ಸರಿಯಾಗಿ ನೋಡಲ್ಲ ಅಂತ ಇಲ್ಲೇ ಇರಿಸ್ಕೊಳ್ಳೋಣ ಅಂತಾನೆ ಕರ್ಕೊಬಂದೆ ಅಮ್ಮ ಅಜ್ಜಿನ. ಆದರೆ ಅವರು ಹೋಗೋದಕ್ಕೆ ಇಷ್ಟಪಟ್ರು. ಇಲ್ಲ, ನಾನು ಹೋಗ್ತೀನಿ, ನೀನು ಇಲ್ಲಿ ಒಬ್ಬನೇ ಇದೆಯಾ, ತುಂಬ ಕಷ್ಟ ಆಗುತ್ತೆ, ಮತ್ತೆ ನಾನು ಇಲ್ಲಿ ಸತ್ತರೆ ಇಲ್ಲಿಂದ ನೀನು ಅಲ್ಲಿ ಊರಿಗೆ ಹಾಕ್ಕೊಂಡು ಹೋಗೋದೆಲ್ಲ ಕಷ್ಟ ಆಗುತ್ತೆ, ಇನ್ನೊಂದು ವಾರ 10 ದಿನ ಬದುಕೋದು ಹೆಚ್ಚು, ನಾನು ಕರ್ಕೊಂಡು ಹೋಗೋದು. ಅವ್ರು ಹೇಳ್ದಂಗೆ ಇವತ್ತಿಗೆ 10 ದಿನ, ಇವತ್ತು ನಾಳೆ ಸಾಯೋ ಥರನೇ ಇದ್ದಾರೆ. ಮುಂಚಿತವಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಆ ಸಾವು ಅನ್ನೋದು ನಮ್ಮ ಎದುರುಗಡೆ ಬಂದಾಗ ಅದು ಗೊತ್ತಾಗುತ್ತೆ. ಮೋಶೆ ಇಲ್ಲಿ ಹೇಳ್ತಾ ಇರೋದು, ನನ್ನ ಸಮಯ ಬಂತು, ಈಗ 120 ವಯಸ್ಸಾಯ್ತು, ಈಗ ಇನ್ನೇನು ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಮುಂಚಿತವಾಗಿ ನಾವು ಶಿಷ್ಯರನ್ನು ಸಿದ್ಧ ಮಾಡಿಲ್ಲ ಅಂದರೆ, ದೇವರ ಸೇವಕರನ್ನು ಸಿದ್ಧ ಮಾಡಿಲ್ಲ ಅಂತ ಹೇಳಿದ್ರೆ ಅಪಾಯ, ಕಟ್ಟಿಟ್ಟ ಬುತ್ತಿ ಅನ್ನೋ ಥರ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನೊಂದು ಸಂಸ್ಥೆಯಲ್ಲಿದ್ದೆ, ಜಿಪ್ಸಿ ಸಂಸ್ಥೆ ಅಂತ. ಅಲ್ಲೇ ಲತಾ ಸಿಸ್ಟರ್ ಬಂದು ದೀಕ್ಷಾಸ್ಥಾನ ಕೂಡ ತೊಗೊಂಡು ಬೆಂಗಳೂರಲ್ಲಿ. ಅವರೆಲ್ಲ ನಮ್ಮ ಬೈಬಲ್ ಕಾಲೇಜ್ ಆಗಲಿ, ನಮ್ಮ ಸಂಸ್ಥೆ ಅದೆಲ್ಲ ನೋಡಿದ್ದಾರೆ. ಅರ್ಜುನ್ ಬದರ್ ಅವರು ಬಂದು ದೊಡ್ಡ ಒಂದು 3 ಎಕರೆಯಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಬೈಬಲ್ ಕಾಲೇಜು. ಮತ್ತು 300 ಜನ ಸೇವಕರು ಆ ಸಂಸ್ಥೆಯಲ್ಲಿ ನಾವು ಸೇವೆ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ. ಆ ಪಾಸ್ಟರ್ ಕೂಡ
ಸಲಮೋನ್ ನಾಯ್ಕ್ ಅಂತ ಹೇಳಿ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದವರು. ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಆತ್ಮಿಕವಾದ ವ್ಯಕ್ತಿ, ಒಳ್ಳೆ ಸೇವೆ ಮಾಡಿದವರು. ಒಂದು 60 ಹಾಸ್ಟೆಲ್ಗಳು ನಡೆಸ್ತಾ ಇದ್ದಾರೆ, ಬಡ ಮಕ್ಕಳಿಗೆ ಫ್ರೀಯಾಗಿ ಓದಿಸ್ತಾ ಇದ್ದಾರೆ. ಅನೇಕ ಸೇವಕರನ್ನೆಲ್ಲ ಸಿದ್ಧ ಮಾಡಿದ್ರು. ನಾವೆಲ್ಲ ಅವ್ರ ಸೇವೆ ಮೂಲಕನೇ ಯೇಸುಸ್ವಾಮಿನ ಕಂಡುಕೊಂಡಿದ್ದಾಗಲಿ ಮತ್ತು ಸೇವೆಗೆ ಬಂದಿದ್ದಾಗಲಿ ಅವ್ರು ಮಾಡಿರುವಂತಹ ಸೇವೆಗಳಿಂದಲೇ ಎಂಬುದಾಗಿ ಹೇಳ್ಬೋದು. ಆದರೆ ಅವ್ರು ಸೋತು ಹೋಗಿದ್ದೆಲ್ಲ ಗೊತ್ತಾ? ಮುಂದಿನ ನಾಯಕನನ್ನು ಸಿದ್ಧ ಮಾಡದೇ ಇರೋದು ವಿಷಯದಲ್ಲಿ. ಅವರು ಹುಷಾರಿಲ್ಲದೆ ಹಾರ್ಟ್ ಪ್ರಾಬ್ಲಮ್ ಏನೋ ಆಗಿ ಆಸ್ಪತ್ರೆಗೆ ಜಾಯ್ನ್ ಆದರು. ಅವರ ಸಾವು ಕಣ್ಣು ಮುಂದೆ ಇದ್ದರೂ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಈಗ ನಮ್ಮ ಕರ್ನಾಟಕದ ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಆ ಸಂಸ್ಥೆಗೆ ಸೇರಿರುವಂಥ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಆದರೆ ನಾಯಕನಿಲ್ಲ. ಯಾರಿಲ್ಲ? ನಾಯಕನಿಲ್ಲ. ಅವರು ಸಾಯೋ ಟೈಮಲ್ಲಿ ಕೂಡ ಹೇಳ್ತಾರೆ, ಅದೆಷ್ಟು ನಿಜಾನೋ, ಡೈರಿಯಲ್ಲಿ ಅವರು ಬರೆದಿಟ್ಟಿದ್ದಾರೆ. ಆದರೆ ಅವ್ರ ಹೆಂಡತಿ ಮಕ್ಕಳು ಅದನ್ನು ಯಾರಿಗೂ ತೋರಿಸ್ತಿಲ್ಲ ಅಂತ. ಅಂದರೆ ಅವ್ರು ಸತ್ತ ಮೇಲೆ ಯಾರು ನೆಕ್ಸ್ಟ್ ನಾಯಕನಾಗಿ ಈ ಜಿಪ್ಸಿ ಸಂಸ್ಥೆನ ನಡೆಸಬೇಕು ಅಂತ ಹೇಳಿ ಅವರೆಲ್ಲ ಬರೆದಿಟ್ಟಿದ್ದಾರೆ ಅಂತ. ಆದರೆ ಅವ್ರ ಹೆಂಡತಿ ಮಕ್ಕಳು ಅದನ್ನು ಹೊರಗಡೆ ತರ್ತಿಲ್ಲ. ಒಂದು ವೇಳೆ ಅವ್ರ ಮಕ್ಕಳ ಹೆಸರೇ ಬಂದಿದ್ರೆ ಒಂದು ವೇಳೆ ತರ್ತಿದ್ರೇನೋ ಗೊತ್ತಿಲ್ಲ. ಸಂಸ್ಥೆಯಲ್ಲಿರುವಂತಹ ಆ ಸೇವಕರು, ಸಲಮೋನ್ ನಾಯ್ಕ್ ಅನ್ನುವಂಥ ಸೇವಕರು ಯಾರನ್ನ ತುಂಬ ನಂಬಿಕಸ್ಥ ನಾಯಕನಾಗಿ ನೋಡಿದ್ರು ಅವ್ರ ಬಗ್ಗೆ ಬರೆದಿರ್ಬೋದು. ಬೇರೆಯವ್ರ ಬಗ್ಗೆ ಬರೆದಿರೋದ್ರಿಂದಲೇ ಅವ್ರು ಅದನ್ನು ಹೇಳ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಇದನ್ನು ಫಸ್ಟ್ ಟೈಮ್ ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಏನಂದರೆ, ನಾವು ಕೂಡ ನಮ್ಮ ಮುಂದಿನ ನಾಯಕರನ್ನು ಈಗಲಿಂದಲೇ, ನಮ್ಮ ಮಕ್ಕಳನ್ನು ಈಗಲಿಂದಲೇ ಸೇವೆಗಾಗಿ ಸಿದ್ಧಪಡಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಭೆಗಳು ಕೂಡ, ನಮ್ಮ ಸೇವೆಗಳು ಕೂಡ ಹಾಗೆ ಆಗುತ್ತೆ. ದೇವರ ಒಂದು ದಯೆ ಹೊಂದಿರುವಂತಹ, ದೇವರ ಸೇವೆ ಮಾಡಬೇಕು ಅನ್ನುವಂತಹ ಒಂದು ಭಾರ ಇರುವಂತಹ ನಾಯಕರನ್ನು ನಾವು ಎಬ್ಬಿಸಬೇಕು. ನಮ್ಮ ಮಕ್ಕಳೇ ಆಗಿರಬೇಕು ಅಂತ ಅಲ್ಲ. ಈಗಿನ ದಿನಗಳಲ್ಲಿ ಸುವಾರ್ತೆ ಸರಿಯಾಗಿ ಗೊತ್ತಿಲ್ಲದಿರೋರು ಏನು ಮಾಡ್ತಾರೆ ಅಂದರೆ, ನಾನಾದಮೇಲೆ ನನ್ನ ಮಕ್ಕಳು, ಅದೇನೋ ರಾಜನ ಕಾಲದಲ್ಲಿ ಆಗ್ತಿತ್ತಲ್ಲ, ಆ ರಾಜ ಆದಮೇಲೆ ಅವ್ರ ಮಗನೇ ಮತ್ತೆ ಸಿಂಹಾಸನಕ್ಕೆ ಬರಬೇಕು ಅಂತ ಹೇಳಿ. ಈಗ ರಾಜಕಾರಣದಲ್ಲೂ ಅದೇ ಆಗ್ತಿದೆ. ಅವ್ರ ಮಕ್ಕಳಾದಮೇಲೆ ಅವರಾದ್ಮೇಲೆ ಅವ್ರ ಮಕ್ಕಳು ಬರಬೇಕು ಅಂತ ಹೇಳಿ. ಸೇವೆಯಲ್ಲಿ ಆ ಥರ ನಡೆಯಲ್ಲ. ಆ ಥರ ಸೇವೆ ಇದ್ದರೆ ಸಭೆಗಳು ಹಾಳಾಗಿಬಿಡುತ್ತೆ, ಸೇವೆಗಳು ಹಾಳಾಗಿಬಿಡುತ್ತೆ. ನಮ್ಮ ಸಂಸ್ಥೆಗೆ ಯಾರೋ ಒಬ್ಬರನ್ನ ನೇಮಿಸ್ಬಿಟ್ರು, ಅವ್ರಿಗೆ ಏನು ಗೊತ್ತಿಲ್ಲ, ಯಾವ ರೀತಿ ಅಷ್ಟು ದೊಡ್ಡ ಸಂಸ್ಥೆನ ಹೇಗೆ ನಡೆಸ್ಬೇಕಂತ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಹೇಗೆ ನಡೆಸ್ತಾರೆ? ಅರ್ಧಕ್ಕರ್ಧ ಜನ ಬಿಟ್ಟೋದ್ರು. ಇರೋ ಇನ್ನೊಂದು 100-150 ಜನ ನಾವು ಇದ್ದೀವಂದರೆ ನಮಗೆ ಸರಿಯಾಗಿ ಆ ತಿಂಗಳು ಸಪೋರ್ಟ್ ಕೂಡ ಕಳ್ಸೋಕ್ಕಾಗ್ತಿಲ್ಲ. ಅವರಿಗೆ ಯಾವುದನ್ನು ಸರಿಯಾಗಿ ಅವ್ರನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಎಲ್ಲವನ್ನ ಆ ಸೇವೆಗಳೆಲ್ಲ ತುಂಬ ಬಲಹೀನವಾಗ್ತಾ ಇದೆ. ಹೇಳ್ತಿರುವಂಥದ್ದು, ಈಗ ಸಲಮೋನ್ ನಾಯ್ಕ್ ನಾವು ಪಾಸ್ಟ್ರಿಗಿರುವಂಥ ದಾಹನೆ ಎಲ್ಲರಿಗೂ ಇರುತ್ತೆ ಅಂತ ಅಲ್ಲ, ಅಥವಾ ಅವ್ರ ಮಕ್ಕಳಿಗೆ ಇರುತ್ತೆ ಅಂತ ಅಲ್ಲ. ಆದರೂ ಆ ಸಂಸ್ಥೆಯಲ್ಲಿರುವಂಥ ಕೆಲವ್ರಿಗೆ ಇರುತ್ತೆ. ಅವ್ರನ್ನ ಗುರುತಿಸಿ ನಾವು ಬೆಳೆಸಬೇಕಾಗಿತ್ತು. ಆ ಸಲಮೋನ್ ನಾಯ್ಕ್ ಅವರು ಸೋತು ಹೋಗಿದ್ದು ಎಲ್ಲಿ ಅಂದರೆ, ಮುಂದಿನ ನಾಯಕನನ್ನು ಗುರುತಿಸೋದ್ರಲ್ಲಿ. ಅಷ್ಟು ದೊಡ್ಡ ಸಂಸ್ಥೆ ಇದೆ ಅಂತ ಹೇಳಿದ್ರೆ ಅದನ್ನು ನಡೆಸೋದಕ್ಕೆ ಮುಂಚೆಯಿಂದಲೇ ನಾಯಕನನ್ನು ಬಲಪಡಿಸಬೇಕಾಗಿತ್ತು. ಅರ್ಥ ಆಗ್ತಿದೆ ಹೇಳ್ತಿರೋದು? ಸೊ ಇಲ್ಲಿ ಮೋಶೆಯಿಂದ ನಾವು ಕಲಿಬೇಕಾಗಿರೋದು ಇವತ್ತು ಏನಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನು ನಮ್ಮ ನಂತರದ ನಾಯಕರಾಗಿ ಬೆಳೆಸಬೇಕು. ಮೋಶೆಗೆ 2 ಗಂಡು ಮಕ್ಕಳಿದ್ದಾರೆ. ಎಷ್ಟು? 2 ಗಂಡು ಮಕ್ಕಳಿದ್ದಾರೆ. ಆದರೆ 2 ಗಂಡು ಮಕ್ಕಳ ಬಗ್ಗೆ ಎಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ. ಅವ್ರು ಚಿಕ್ಕವರಿದ್ದಾಗ, ಹುಟ್ಟಿದಾಗ ಅವ್ರ ಹೆಸರು ಇಡುವಾಗ ಮಾತ್ರನೇ ಅವ್ರ ಹೆಸರುಗಳು ಮುಂದೆ ಬರುತ್ತೆ ವಿನಃ ಅದಾದಮೇಲೆ ಅವ್ರ ಬಗ್ಗೆ ಎಲ್ಲೂ ನಾವು ನೋಡಲ್ಲ. ಮೋಶೆಯ ಮಕ್ಕಳು ಏನಾದರೂ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಮೋಶೆ ಅವನ ನಂತರ ಅವನ ಮಕ್ಕಳಿಗೇ ನಾಯಕರನ್ನಾಗಿ ಮಾಡಬೇಕು, ಇಲ್ಲಾಂದರೆ ನನ್ನ ಮಕ್ಕಳಿಗೆ ನಾಯಕತ್ವ ಇರಲ್ಲ, ಒಂದು ಹೆಸರು ಅನ್ನೋದು ಬರಲ್ಲ ಅನ್ನುವಂಥ ಆಸೆ ಇದ್ದಿದ್ರೆ ಮಕ್ಕಳಿಗೇ ನಾಯಕನ ಮಾಡ್ತಿದ್ದ. ಆದರೆ ಮೋಶೆ ಇಲ್ಲಿ ಯಾರನ್ನ ನಾಯಕನಾಗಿ ಮಾಡ್ತಿದ್ದಾನೆ? ಯೆಹೋಶುವನ. ಹಲ್ಲೆಲೂಯಾ. ಯೆಹೋಶುವ ಒಬ್ಬ ಇಸ್ರಾಯೇಲಿನವನು, ಮೋಶೆ ಜೊತೆ ಮೊದಲಿನಿಂದಲೂ ಇದ್ದವನು. ಯೆಹೋಶುವ ಎಷ್ಟು ನಂಬಿಕಸ್ಥನಾಗಿ ಆ 40 ವರ್ಷಗಳ ಕಾಲ ಅರಣ್ಯದಲ್ಲಿ ಮೋಶೆ ಜೊತೆ ಇದ್ದ ಎಂಬುದಾಗಿ ಮೋಶೆಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಕೂಡ ಹೇಳ್ತಾ ಇದ್ದಾನೆ, ಮೋಶೆ ನಿನ್ನ ನಂತರ ಯೆಹೋಶುವನನ್ನು ನಾಯಕನಾಗಿ ನೀನು ಮಾಡಬೇಕು. ನೀನು ಯೋರ್ದನ್ ಹೊಳೆ ದಾಟು ಹೋಗಲ್ಲ, ಯೋರ್ದನ್ ಹೊಳೆ ಈಚೆನೇ ಸಾಯ್ತೀಯ. ಆದರೆ ಯೋರ್ದನ್ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಇಸ್ರಾಯೇಲರಿಗೆ ಸ್ವಾಧೀನಪಡಿಸಬೇಕಾಗಿರೋದು ಯೆಹೋಶುವನೆಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾವು ನೋಡ್ತಿರುವಂಥದ್ದು
ಪರಿಚಯದಲ್ಲಿ ಮೋಶೆ ಮಾಡದ ಕಾರ್ಯವನ್ನು ಯೆಹೋಶುವ ಮತ್ತು ಕಾಲೇಬರು ಮತ್ತು ಮುಂದಿನ ಸಂತತಿಯವರು ಮಾಡಿದ್ರು. ಮೋಶೆ ಕೈಲೂ ಆಗದೇ ಇರುವಂಥ ಕಾರ್ಯ ಯೆಹೋಶುವ ಮಾಡ್ದ. ಅಂದರೆ ಯೋರ್ದನ್ ಹೊಳೆ ದಾಟುವಂಥದ್ದಾಗಲಿ, ಇಡೀ ಕಾನಾನ್ ದೇಶದಲ್ಲಿದ್ದ ಶತ್ರುಗಳನ್ನು ಜಯಿಸಿ ಆ ದೇಶವನ್ನು ಇಸ್ರಾಯೇಲ್ ಮಕ್ಕಳಿಗೆ ಸ್ವಾಧೀನಪಡಿಸುವಂಥದ್ದು ಅದು ದೊಡ್ಡ ಸವಾಲಾಗಿತ್ತು. ಐಗುಪ್ತ ದೇಶದಲ್ಲಿ ಒಬ್ಬ ಅರಸನಿದ್ದ, ಫಾರೋನ ವಿರುದ್ಧ ಮೋಶೆ ಹೋರಾಡ್ದ. ಆದರೆ ಯೆಹೋಶುವ 7 ಜನ ರಾಜರಿರೋದು, ಕಾನಾನ್ ದೇಶದಲ್ಲಿ 7 ಬಲಿಷ್ಠ ರಾಜರಿರೋದು. ಅಂದರೆ ಮೋಶೆನೂ ಮಾಡೋಕ್ಕಾಗದಿರುವಂಥ ಕಾರ್ಯ ಯೆಹೋಶುವನು ಮಾಡ್ತಾನೆ. ಹಲ್ಲೆಲೂಯಾ. ಅವನು ಅದನ್ನೇ 2ನೇ ವಚನದಲ್ಲಿ ಹೇಳುವಂಥದ್ದು, ನನಗೆ 120 ವರ್ಷ ಆಗಿದೆ, ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನು ನನ್ನಿಂದ ಆಗದು ಅಂತ ಹೇಳ್ತಿರೋದು. ಇನ್ಮೇಲೆ ನನಗೆ ಆಗಲ್ಲ ಯಾವ ಕೆಲಸ ಮಾಡೋದಕ್ಕೂ, ವಯಸ್ಸಾಯ್ತು ನನಗೆ. ಇನ್ಮೇಲೆ ನೀನು ನಾಯಕನಾಗಿ ಮುಂದೆ ಹೋಗಬೇಕು. ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಲ್ಲ, ಇಮ್ಮಾನುವೇಲನ ಆಶೀರ್ವಾದ ನಮಗಿದೆ ಅಂತ ಹೇಳಿ, ನಂಬ್ತೀರಾ ನೀವು? ಏನು ಇಮ್ಮಾನುವೇಲನ ಆಶೀರ್ವಾದ ಅಂದರೆ? ದೇವ್ರು ನಮ್ಮ ಜೊತೆ ಇರೋದು. ಆಮೇಲೆ ನಿಮ್ಮೆಲ್ಲರ ಜೊತೆ ದೇವರಿದ್ದಾರೆ. ನೀವು ಯಾವತ್ತೂ ಕೂಡ ಭಯ ಪಡಬಾರ್ದು. ಇಲ್ಲಿ ಯೆಹೋಶುವನಿಗೆ ದೇವ್ರು ಹೇಳ್ತಿರೋದು, ಭಯ ಪಡಬೇಡ, ಅಂಜಬೇಡ, ದಿಗ್ಭ್ರಮೆಗೊಳ್ಳಬೇಡ, ಧೈರ್ಯಗೆಡಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ಹಲ್ಲೆಲೂಯಾ. ನಾನೇ ನಿನ್ನೊಂದಿಗೆ ಇದ್ದೇನೆ ಅಂದರೆ ದೇವ್ರು ನಮ್ಮ ಜೊತೆ ಸದಾಕಾಲ ಇದ್ದಾರೆ ಎಂಬುದಾಗಿ ಅರ್ಥ. ನಮ್ಮ ಜೊತೆ ಎಷ್ಟೋ ಜನ ಇರ್ತೀವಂತ ವಾಗ್ದಾನ ಮಾಡಿರ್ಬೋದು, ಎಷ್ಟೋ ಜನ ನಮ್ಮ ಕೈ ಬಿಡಲ್ಲ ಅಂತ ಪ್ರಾಮಿಸ್ ಮಾಡಿರ್ಬೋದು. ಅವರೆಲ್ಲ ಇವತ್ತು ನಮ್ಮ ಜೊತೆ ಇಲ್ಲ. ಇದ್ದಾರ? ನಾನಿದ್ದೀನಿ ನಿಮ್ಮ ಜೊತೆ, ಭಯ ಪಡಬೇಡಿ, ನಿಮ್ಗೆ ಏನೇ ಕಷ್ಟ ಇದ್ರು ನಾನಿದ್ದೀನಿ ಅಂತ ಹೇಳ್ಕೊಂಡವರೆಲ್ಲ ಹಿಂತಿರುಗಿ ನೋಡಿದ್ರೆ ಆ ವಯಸ್ಸಲ್ಲಿ ಆ ಸಮಯದಲ್ಲಿ ಮಾತ್ರ. ಈ ದಿನಗಳಲ್ಲಿ ಜನರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅವ್ರಿಗೇನಾದರೂ ಬೇಕು ನಮ್ಮಿಂದ ಅಂದರೆ ಮಾತ್ರ ನಮ್ಮ ಜೊತೆ ಇರ್ತಾರೆ. ನಮ್ಮ ಅವಶ್ಯಕತೆ ಅವ್ರಿಗಿದೆ ಅನ್ನೋಷ್ಟು ಹೊತ್ತು ಮಾತ್ರನೇ ಜನರು ನಮ್ಮ ಜೊತೆ ಇರ್ತಾರೆ. ಒಂದ್ಸಲಿ ನಮ್ಮಿಂದ ಅವ್ರಿಗೇನು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಯಿತು ಅಂದರೆ ಆ ಕ್ಷಣನೇ ನಮ್ಮ ಸಂಬಂಧವನ್ನು ಮುರಿದಾಗ್ತಾರೆ. ದೇವರು ಆ ಥರ ಅಲ್ಲ. ನಾವೆಷ್ಟಲ್ಲಿ ದೇವ್ರನ್ನ ಮರೆತರು, ನಾವೆಷ್ಟಲ್ಲಿ ದೇವ್ರನ್ನ ಬಿಟ್ಟರು, ನಾವೆಷ್ಟಲ್ಲಿ ಬಲಹೀನರಾದರೂ ಕೂಡ ದೇವರು ಏಕ ರೀತಿಯಲ್ಲಿರುವ ಆತನಾಗಿದ್ದಾನೆ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಹಾಗಾಗಿ ನಾವು ದೇವರ ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಅತಿ ಮುಖ್ಯವಾದ ಕೆಲಸ ಏನಂದರೆ, ನಾವೆಲ್ಲರೂ ದೇವರ ಸೇವೆಗೋಸ್ಕರ, ಲೋಕ ಸುವಾರ್ಥೀಕರಣಕ್ಕೋಸ್ಕರ ಸಿದ್ಧರಾಗೋದು ತುಂಬ ಮುಖ್ಯ. ನಾನು ಪದೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಜನ ನಾವಿದ್ದರೂ ಕೂಡ ದೇವರ ಸೇವೆಗೋಸ್ಕರನೇ ನಾವು ಎದ್ದು ನಿಲ್ಲಬೇಕು. ನಾವೆಲ್ಲ ಒಗ್ಗಟ್ಟಾಗಬೇಕಾಗಿರೋದು ದೇವರ ಆಸೆ ನೆರವೇರಿಸೋದಕ್ಕೆ. ನಿನ್ನನ್ನು ನನ್ನನ್ನು ಎಲ್ಲೋ ಇದ್ದ ನಮ್ಮನ್ನು ಇಲ್ಲಿ ಸೇರಿಸಿರೋದೇನಕ್ಕೆ ಅಂದರೆ ದೇವ್ರ ರಾಜ್ಯ ಕಟ್ಟೋದಕ್ಕೆ. ಆಮೇಲೆ ಆದಿ ಸಭೆ ಇದೆಯಲ್ಲ ಬೈಬಲಲ್ಲಿ, ಮೊದಲ ಸಭೆ, ಅದು ಕೂಡ ತುಂಬ ಬಲಹೀನ ಸಭೆ. ಅವ್ರ ಹತ್ರ ಹಣ ಇರಲಿಲ್ಲ, ಆಸ್ತಿ ಇರಲಿಲ್ಲ, ಅವ್ರಿಗೇನು ಬುದ್ಧಿ ಜ್ಞಾನ ತಿಳುವಳಿಕೆ ಇರಲಿಲ್ಲ, ದೊಡ್ಡ ಸೈನ್ಯ ಅವ್ರ ಜೊತೆ ಇರಲಿಲ್ಲ, ದೊಡ್ಡ ಸೇವಕರ ಸೈನ್ಯ ಅವ್ರ ಜೊತೆ ಇರಲಿಲ್ಲ. ತುಂಬ ಬಲಹೀನವಾದ ಸಭೆ. ಆದರೂ ದೇವರ ವಾಕ್ಯವನ್ನು ಹಿಡ್ಕೊಂಡು ಅವ್ರು ಸತತವಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಪ್ರತಿದಿನ ಅಪೊಸ್ತಲರ ಬೋಧನೆಗಳನ್ನು ಹಿಡ್ಕೊಳ್ತಾ ಇದ್ರು ಅವರು. ಇವತ್ತು ನೀವು ಕೂಡ ದೇವರು ಈ ಒಂದು ಪೀಠದಿಂದ ಕೊಡುವಂಥ ವಾಕ್ಯವನ್ನು ಪ್ರತಿದಿನ ಹಿಡ್ಕೊಳ್ಳೋದಾದರೆ, ಅದನ್ನು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡೋದಾದರೆ, ಸೇವಕರ ಜೊತೆ ನಾವೆಲ್ಲರೂ ಸೇರಿ ಒಟ್ಟಾಗಿ ದೇವರ ಒಂದು ಚಿತ್ತ ನೆರವೇರಿಸೋದಕ್ಕೆ ನಾವು ಮುಂದೆ ಬರೋದಾದರೆ ಖಂಡಿತವಾಗಲೂ ದೇವರು ನಮ್ಮ ಜೊತೆ ಇದ್ದು ನಡೆಸ್ತಾರೆ. ಆಮೇಲೆ 3 ವಿಷಯಗಳನ್ನು ಇವತ್ತು ನಾವು ನೋಡುವಾಗ, ಮೊದಲನೇದಾಗಿ 237 ದೇಶಗಳ ಸಂದೇಶವನ್ನು ನಾವು ಹಿಡ್ಕೋಬೇಕು ಅಂತ. ಅಂದರೆ ಪ್ರಪಂಚಕ್ಕೆ ಸಂಬಂಧಪಟ್ಟ ಸಂದೇಶವನ್ನು ಹಿಡ್ಕೋಬೇಕು ನಾವು. ಯಾವಾಗಲೂ ಬೈಬಲಲ್ಲಿರುವಂಥ ವಾಗ್ದಾನಗಳು ನನಗೇನು ಹೇಳಲ್ಪಟ್ಟಿದೆ, ನನ್ನ ಕುರಿತು ದೇವರು ಏನು ವಾಗ್ದಾನ ಮಾಡಿದ್ದಾರೆ, ಯಾವ ಆಶೀರ್ವಾದ ಕೊಟ್ಟಿದ್ದಾರೆ ಅನ್ನೋದಲ್ಲ. ದೇವರ ಒಂದು ಮನಸ್ಸು ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭ. ಒಬ್ಬ ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ರೆ ಹೇಳ್ತಾ ಇದ್ದ, ಗಂಡ ಹೆಂಡತಿ ಜಗಳ ಆಡದೆ ಇರಬೇಕು ಅಂದರೆ ಗಂಡಂದ್ರಿಗೆ ಹೇಳ್ತಾ ಇದ್ದ ಅವನು, ನೀವು ನಿಮ್ಮ ಹೆಂಡತಿಯ ಅಪ್ಪ ಅಮ್ಮನಿಗೆ ಏನಾದರೂ ಒಳ್ಳೆ ಗಿಫ್ಟ್ ಕೊಡಿ ಅಂತ. ನಿಮ್ಮ ಹೆಂಡತಿ ಅಪ್ಪ ಅಮ್ಮನಿಗೆ ಒಳ್ಳೆ ಗಿಫ್ಟ್ ಕೊಟ್ಟರೆ ನಿಮ್ಮ ಹೆಂಡತಿ ನಿಮ್ಮ ಜೊತೆ 1-2 ವರ್ಷ ಜಗಳನೇ ಆಡಲ್ಲ ಅಂತೇಳಿ. ಅಂದರೆ ಯಾವ ಹೆಂಡತಿನೇ ಆಗಲಿ ಅವರ ಗಂಡ ಅವರ ತಂದೆ ತಾಯಿನ ಪ್ರೀತಿ ಮಾಡಬೇಕು, ಚೆನ್ನಾಗಿರ್ಬೇಕು ಅವ್ರ ಜೊತೆ ಅಂತ ಬಯಸ್ತಾರೆ. ಹಾಗೆಯೇ ಯಾವ ಹೆಂಡತಿ ಆಗಿದ್ರು ಕೂಡ ಅದನ್ನೇ ಬಯಸ್ತಾರೆ ಅಲ್ವಾ. ಸೊ ನಾನು ಏನನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಆ ಒಂದು ಜಗಳ ಆಡದೆ ಇರಬೇಕು ಅಂದರೆ ಪ್ರೀತಿನ ನಾವು ತೋರಿಸ್ಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ.
ಇಲ್ಲಿ ನಾವು ದೇವರ ಪ್ರೀತಿಯನ್ನು ಹೊಂದ್ಕೋಬೇಕು ಅಂದರೆ, ದೇವರ ಬಲನ ಹೊಂದ್ಕೋಬೇಕು ಅಂದರೆ, ದೇವರ ಆಶೀರ್ವಾದಗಳನ್ನು ನಾವು ಹೊಂದ್ಕೋಬೇಕು ಅಂದರೆ ದೇವ್ರಿಗೆ ಇಷ್ಟ ಆಗೋದು ಏನು ಅನ್ನೋದನ್ನು ನಾವು ತಿಳ್ಕೊಬೇಕು. ಹಲ್ಲೆಲೂಯಾ. ದೇವ್ರಿಗೆ ಇಷ್ಟವಾಗೋದು ಯಾವುದು ಅಂತ ನಾವು ತಿಳ್ಕೊಂಡು ಅದನ್ನು ಮಾಡಿದ್ರೆ ಮಿಕ್ಕಿದ್ದೆಲ್ಲ ನಮ್ಮ ಹಿಂದೆ ಬರುತ್ತೆ. ಗಂಡನಿಗೆ ಇಷ್ಟ ಆಗೋದನ್ನು ಹೆಂಡತಿ ಮಾಡಿದ್ರೆ ಗಂಡ ಪ್ರೀತಿ ಮಾಡದೆ ಯಾಕಿರ್ತಾನೆ? ಅದೇ ಹೆಂಡತಿಗೆ ಇಷ್ಟ ಆಗೋದನ್ನು ಗಂಡ ಮಾಡಿದ್ರೆ ಗಂಡ ಪ್ರೀತಿ ಮಾಡದೆ ಯಾಕಿರ್ತಾನಲ್ವಾ? ಯಾವಾಗ ಒಬ್ಬರಿಗೆ ಇಷ್ಟ ಇಲ್ದಿರೋದು ಇನ್ನೊಬ್ರು ಮಾಡುವಾಗಲೇ ತಾನೇ ಸಮಸ್ಯೆ ಬರೋದು, ಜಗಳ ಬರೋದು. ನಮ್ಮ ಜೀವನದಲ್ಲೂ ಕೂಡ ದೇವ್ರ ಜೊತೆ ನಾವು ಇರುವಾಗ ದೇವ್ರಿಗೆ ಇಷ್ಟ ಆಗೋದನ್ನೇ ನಾವು ಮಾಡಬೇಕಾಗಿರೋದು. ನೀವು ನಿಮ್ಮೂರಲ್ಲಿರ್ಬೋದು, ಕುಟುಂಬಗಳಲ್ಲಿರ್ಬೋದು, ನಿಮ್ಮ ಕುಟುಂಬದ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಕಾಗಿರೋದು. ನಿಮ್ಮ ಗ್ರಾಮಸ್ಥರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾಗಿರೋದು. ನಿನಗೂ ನನಗೂ ದೇವ್ರು ಮುಖ್ಯ. ಆಮೇಲೆ ಎಷ್ಟು ನಮ್ಮ ಜೀವ ತುಂಬ ಚಿಕ್ಕದು. ಇವತ್ತಿದ್ರೆ ಸ್ವಲ್ಪ ಹೊತ್ತಿಗೆ ಸಾಯುವಂಥವ್ರು ನಾವು. ನಮಗೆ ಈ ಭೂಲೋಕ ಶಾಶ್ವತ ಅನ್ನೋ ರೀತಿಯಲ್ಲಿ ಬದುಕಬಾರ್ದು. ಈ ಲೋಕದವರೆಲ್ಲ ಹಗಲು ರಾತ್ರಿ ಕಷ್ಟಪಡ್ತಿರೋದು ಏನೋ ಅವ್ರು ಶಾಶ್ವತವಾಗಿ ಇಲ್ಲೇ ಉಳ್ಕೊಬಿಡ್ತಾರೆ, ಶಾಶ್ವತವಾಗಿ ಇಲ್ಲಿ ಮನೆ ಅದು ಇದು ಕಟ್ಕೊಂಡು ಬೇಕಾದಷ್ಟು ಆಸ್ತಿ ಅಂತಸ್ತು ಮಾಡಿಕೊಂಡು ಇದು ಮಾಡೋಣ, ನಾವಿಲ್ಲೇ ಇದ್ಬಿಡ್ತೀವಲ್ಲ ಅಂತ ಹೇಳಿ ಆ ಮಟ್ಟದಲ್ಲಿ ಅವ್ರು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಬೈಬಲಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ದೇವ್ರ ವಾಕ್ಯ ಹೇಳುತ್ತೆ, ಹಗಲು ರಾತ್ರಿ ಕಷ್ಟಪಟ್ಟು ಕೂಡಿರ್ತಾರಂತೆ, ಆದರೆ ಕೊನೆಗೆ ಅದು ಇನ್ನೊಬ್ಬರು ಪಾಲಾಗುತ್ತಂತೆ. ಅರ್ಥ ಆಗ್ತಿದೆಯಾ? ಹಗಲು ರಾತ್ರಿ ನಾವು ಕಷ್ಟಪಟ್ಟು ಕೂಡಿರೋದು ಅದು ದೇವ್ರ ಚಿತ್ತಾನುಸಾರ ಇಲ್ಲ ಅಂದರೆ, ದೇವ್ರ ರಾಜ್ಯಕ್ಕೋಸ್ಕರ ಅಲ್ಲ ಅನ್ನೋದಾದರೆ, ನಾವು ಹಗಲು ರಾತ್ರಿ ಉಪವಾಸ ಇದ್ದು ಕಣ್ಣೀರು ಕಷ್ಟ ಬಿಸಿಲು ಮಳೆಯಲ್ಲಿ ದುಡಿತೀವಿ, ಕೂಡ್ಸಿಟ್ಟಿರೋದೆಲ್ಲ ಇನ್ನೊಬ್ಬರು ಉಪಯೋಗಿಸ್ತಾರೆ, ಇನ್ನೊಬ್ರಿಗೆ ಅದು ಉಪಯೋಗವಾಗಿರುತ್ತೆ. ನಾವು ಕಷ್ಟಪಟ್ಟಿರೋ ದುಡ್ಡು. ದೇವ್ರು ಹೇಳುವಂಥದ್ದು ಇದು. ಅಂದರೆ ನಾವು ದೇವ್ರ ರಾಜ್ಯಕ್ಕೋಸ್ಕರ ಬದುಕಬೇಕು ಅಂತ ಯೇಸುಸ್ವಾಮಿ ಹೇಳ್ಕೊಟ್ಟಿದ್ದಾರೆ. ದೇವ್ರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ನಾವು ಬದುಕಬೇಕೆಂಬುದಾಗಿ. ಹಾಗಾಗಿ ಈ ಒಂದು ಯೆಹೋಶುವ ಮೋಶ ಜೊತೆ ಇದ್ದುಕೊಂಡೆ ಆ ಒಂದು ಲೋಕದ ಸುವಾರ್ಥೀಕರಣವನ್ನು ನೋಡಿದ. ಕಾನಾನ್ ದೇಶಕ್ಕೆ ಯಾಕೆ ದೇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ, ಕಾನಾನ್ ದೇಶದಲ್ಲಿ ಇದ್ದುಕೊಂಡೆ ಇಡೀ ಪ್ರಪಂಚಕ್ಕೆ ಯೆಹೋವನೊಬ್ಬನೇ ದೇವರು ಅಂತ ನಾವು ಸಾರಿ ಹೇಳಬೇಕು ಅಂತ. ಆಮೇಲೆ ಈಗ ಇಲ್ಲಿ ಮೋಶ ಥರ ಸೇವಕರಾಗಿ ನಾವು ದೇವ್ರ ವಾಕ್ಯವನ್ನು ಹೇಳ್ತಾ ಇದ್ದೀವಿ. ಲೋಕ ಸುವಾರ್ಥೀಕರಣದ ಬಗ್ಗೆ, ಭಾರತ ದೇಶದ ಒಂದೊಂದು ರಾಜ್ಯಕ್ಕೂ ಹೋಗಿ ನಾವು ಸ್ವಾರ್ಥ ಸಾರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ, ನಮ್ಮ ಜೊತೆ ನೀವೆಲ್ಲರೂ ಸೇರಿ ನಾವೇನು ಹೇಳ್ತಾ ಇದ್ದೀವಿ ದೇವ್ರ ವಾಕ್ಯವನ್ನು ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮ ಜೊತೆ ಸೇರಬೇಕು, ಕೈ ಜೋಡಿಸಿ ನಾವೆಲ್ಲರೂ ಕೂಡ ದೇವ್ರ ರಾಜ್ಯವನ್ನು ಕಟ್ಟೋದಕ್ಕೆ ಮುಂದೆ ಬರಬೇಕು. ವಿಮೋಚನೆ 2:1-10 40 ವರ್ಷಗಳು ಮೋಶೆ ಅರಮನೆಯಲ್ಲಿ ಇರ್ತಾನೆ, ಅನೇಕ ಯುದ್ಧ ವಿದ್ಯೆಗಳನ್ನೆಲ್ಲ ಕಲಿತಾನೆ. ವಿಮೋಚನೆ 3:18-20 ನಾವು ನೋಡುವಾಗ ಅವನೇನು ಕಳ್ಕೊಂಡಿರ್ತಾನೆ ಒಡಂಬಡಿಕೆ, ಆ ಒಡಂಬಡಿಕೆನ ಮತ್ತೆ ದೇವರು ಮರುಸ್ಥಾಪನೆ ಮಾಡ್ತಾನೆ. ಅಂದರೆ ಆ ರಕ್ತದ ಒಡಂಬಡಿಕೆ ಅದನ್ನು ಮತ್ತೆ ಹಿಡ್ಕೊಳ್ಳೋದಕ್ಕೆ ಹೇಳ್ತಾನೆ, ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನೆಲ್ಲ ಕೂಡಿಸಿ ಆ ಒಂದು ಬಲಿ ಕೊಡಬೇಕಾಗಿದೆ, ಕುರಿಮರಿಯನ್ನು ಬಲಿ ಕೊಡಬೇಕು, ಆ ರಕ್ತವನ್ನು ಹಿಡ್ಕೋಬೇಕು ನೀವು. ಯಾಕಂದರೆ ಆ ಕುರಿಮರಿಯ ರಕ್ತ ಯೇಸು ಕ್ರಿಸ್ತನು ಬಂದು ನಮಗೋಸ್ಕರ ಪ್ರಾಣ ಕೊಡೋದಕ್ಕೆ ಸೂಚನೆ ಆಗಿದೆ ಅಂತ ಹೇಳಿ. ವಿಮೋಚನೆ 5:1-12 ಅಧ್ಯಾಯ 46 ತನಕ 10 ಅದ್ಭುತಗಳನ್ನು ದೇವರು ಆ ಒಂದು ಐಗುಪ್ತ ದೇಶದಲ್ಲಿ ಮಾಡಿ ಇಸ್ರಾಯೇಲರನ್ನು ಅದ್ಭುತವಾಗಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಹೊರಗಡೆ ಬಂದಮೇಲೆ ಕೆಂಪು ಸಮುದ್ರವಿರುತ್ತೆ. ಕೆಂಪು ಸಮುದ್ರ ಅವ್ರಿಗೆ ತಡೆಯಾಗಿದ್ರು ಕೂಡ ದೇವ್ರ ಚಿತ್ತದಂತೆ ಅವರು ಆ ಮಾರ್ಗದಲ್ಲಿ ಬಂದಿರೋದಕ್ಕೋಸ್ಕರ ಕೆಂಪು ಸಮುದ್ರ 2 ಆಗುತ್ತೆ. ಆಮೇಲೆ 3 ಹಬ್ಬಗಳನ್ನು ಅವ್ರು ಇಟ್ಕೊಂಡಿರ್ತಾರೆ. ದೇವರ ಒಡಂಬಡಿಕೆ ಮಂಜೂಷವನ್ನು ಹಿಡ್ಕೊಳ್ತಾರೆ, ದೇವರ ದರ್ಶನ ಗುಡಾರವನ್ನು ಹಿಡ್ಕೊತಾರೆ. ನಾನು ಏನು ಹೇಳಕ್ಕೆ ಬಯಸ್ತಿದ್ದೀನಿ ಅಂದರೆ, ನಾವು ದೇವ್ರಿಗೆ ಇಷ್ಟವಾದ ಮಾರ್ಗದಲ್ಲಿ ಹೋಗೋದಾದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಆಮೇಲೆ ನೀನು ದೇವರ ಚಿತ್ತಾನುಸಾರ ದೇವ್ರಿಗೆ ತುಂಬ ಇಷ್ಟವಾಗುವಂಥ ಮಾರ್ಗದಲ್ಲಿ ಹೋಗೋದಾದರೆ ಅದು ಫಾರೋ ಆದರೂ ತಡೆಯೋಕ್ಕಾಗಲ್ಲ, ಅದು ಫಾರೋವನ ಸೈನ್ಯ ತಡೆಯೋಕ್ಕಾಗಲ್ಲ, ಅದು ಕೆಂಪು ಸಮುದ್ರ ಆದರೂ ಕೂಡ ತಡೆಯೋಕ್ಕಾಗೋದಿಲ್ಲ. ದೇವ್ರು ಹೇಳಿರೋ ಮಾರ್ಗದಲ್ಲಿ ನಾವು ಹೋಗ್ಬೇಕಾಗಿರೋದು. ಇಸ್ರಾಯೇಲ್ಯರು ಕಾನಾನ್ ದೇಶಕ್ಕೆ ಹೋಗ್ಬೇಕು, ಅದು ದೇವ್ರ ಚಿತ್ತ. ಅವ್ರು ಹೋದರು, ಹಾಗಾಗಿ ಅವ್ರನ್ನ ಯಾರು ಯಾವುದೂ ತಡಿಲಿಕ್ಕಾಗಲಿಲ್ಲ. ನೀನು ನಾನು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ನಾವು ದೇವ್ರ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ ಈ ಒಂದು ಸತ್ಯ ಸುವಾರ್ತೆಯನ್ನು ಕರ್ನಾಟಕದ ಮೂಲೆ ಮೂಲೆಗೂ, ಭಾರತ ದೇಶದ ಮೂಲೆ ಮೂಲೆಗೂ, ಪ್ರಪಂಚದ 237 ದೇಶಗಳಿಗೂ ತಗೊಂಡು ಹೋಗಬೇಕು ಅನ್ನುವಂಥ ದೇವರ ಒಡಂಬಡಿಕೆಯನ್ನು ಹಿಡ್ಕೊಂಡು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವಾಗ ನಾವು ಹೋಗ್ತೀವಿ.
ಆಮೇಲೆ ಖಂಡಿತ ನಾವು ಹೋಗ್ತೀವಿ. ನಾವು ಹೋಗಲಿಲ್ಲ ಅಂದರೂ ಕೂಡ ನಮ್ಮ ಮೂಲಕ ನಮ್ಮ ಮಕ್ಕಳು, ನಮ್ಮ ಸಭೆಯ ಮಕ್ಕಳು ಲೋಕ ಸ್ವಾರ್ಥೀಕರಣವನ್ನು ಮಾಡೋದನ್ನು ನಮ್ಮ ಕಣ್ಣಾರೆ ನೋಡ್ತೀವಿ ನಾವು ಸಾಯಕ್ಕೆ ಮುಂಚೆ. ಆಮೇಲೆ ಎರಡನೇದಾಗಿ ನಾವು ನೋಡುವಾಗ ಭವಿಷ್ಯವನ್ನು ಗುಣಪಡಿಸುವವರಾಗಿರಬೇಕು ಅಂತ. ಅಂದರೆ ನಾವು ಹೊಸ ಕೆಲಸಗಾರನ ಏನು ಎಬ್ಬಿಸ್ತೀವಿ ಅವನ್ನ ಗುಣಪಡಿಸ್ಬೇಕು. ಅಷ್ಟು ನಮ್ಮ ಮಕ್ಕಳನ್ನು ಗುಣಪಡಿಸೋದಂದ್ರೆ ಏನು? ಅವರ ನಡೆ ನುಡಿಗಳನ್ನು, ಅವರಲ್ಲಿರುವಂಥ ಅವಿಶ್ವಾಸವನ್ನು ಗುಣಪಡಿಸ್ಬೇಕು. ಎಷ್ಟು ಜನ ನಮ್ಮ ಮಕ್ಕಳಿದ್ದಾರೆ ಸಭೆಯಲ್ಲಿ, ಅವರನ್ನು ನಾವು ದೇವರಲ್ಲಿ ಬೆಳೆಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಒಳ್ಳೆಯ ವಿದ್ಯೆ ಕೊಡಿಸೋದು ಒಳ್ಳೆಯದೇ, ಅವ್ರಿಗೋಸ್ಕರ ಆಸ್ತಿ ಹಣ ಸಂಪಾದನೆ ಮಾಡಿಡೋದೆಲ್ಲ ಒಳ್ಳೆಯದೇ. ಆದರೆ ಅವ್ರಿಗೆ ಯೇಸುವಿನ ಭಯಭಕ್ತಿ ಇಲ್ಲ ಅಂದರೆ, ನಮ್ಮ ಮಕ್ಕಳಿಗೆ ಯೇಸುವಿನ ಭಯಭಕ್ತಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ನೀವು ಏನು ಕೂಡಿಟ್ರು ಕೂಡ ಪ್ರಯೋಜನ ಇಲ್ಲ. ಎಲ್ಲವನ್ನು ಕೂಡ ಅವರು ಹಾಳು ಮಾಡ್ಕೊಳ್ತಾರೆ. ಹಾಗಾಗಿ ನಾವು ದೇವರಲ್ಲಿ ಅವ್ರನ್ನ ಬಲಪಡಿಸಬೇಕು. ಅವರಲ್ಲಿರುವಂಥ ಎಲ್ಲ ನೋವುಗಳನ್ನು, ಮಕ್ಕಳಾಗಿದ್ರು ಕೂಡ ಅವರಲ್ಲಿರುವಂಥ ಗಾಯಗಳು, ಅವರಲ್ಲಿರುವಂಥ ತಪ್ಪಾದ ವಿಷಯಗಳನ್ನೆಲ್ಲ ನಾವು ಕಂಡು ಹಿಡಿದು ಗುಣಪಡಿಸ್ಬೇಕು. ಯೆಹೋಶುವ 1:1-9 ನಾವು ನೋಡುವಾಗ ದೇವರು ಯೆಹೋಶುವನ ಹತ್ರ ಮಾತನಾಡ್ತಾ ಇದ್ದಾನೆ. ಯೆಹೋಶುವ, ಮೋಶೆ ಸತ್ತೋಗಿದ್ದಾನೆ, ಆದರೆ ಈಗ ನೀನೆದ್ದು ಇಸ್ರಾಯೇಲರನ್ನ ಮುಂದೆ ನಡೆಸಬೇಕು ಅಂತ. ನೀನು ಭಯ ಪಡಬೇಡ, ಧೈರ್ಯವಾಗಿರು. ಈ ದೇವ್ರ ವಾಕ್ಯವನ್ನು ಹಿಡ್ಕೊಂಡು ನೀನು ಮುಂದೆ ನಡಿ. ದೇವ್ರ ವಾಕ್ಯವನ್ನು ಬಿಟ್ಟು ನೀನು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಬೇಡ ಅಂತ ದೇವ್ರು ಹೇಳೋದು. ನೀನು ಏಸಪ್ಪ ನಂಬಿದೆಯಾ ತಾನೆ? ಏಸಪ್ಪ ನಂಬಿರುವ ನೀನು, ಅನೇಕ ಜನ ಕೂಗ್ತಾ ಇರ್ತಾರೆ, ಬಲಗಡೆ ಬಾ ಎಡಗಡೆ ಬಾ ಅಂತ ಹೇಳ್ಬಿಟ್ಟು. ದೇವ್ರು ಹೇಳ್ತಿರುವಂಥದ್ದು ಬಲಕ್ಕೋ ಎಡಕ್ಕೋ ತಿರುಗಬೇಡ, ದೇವರ ಮಾರ್ಗದಲ್ಲಿ ನೇರವಾಗಿ ಹೋಗ್ತಾ ಇರೋ ಎಂಬುದಾಗಿ. ಆಮೇಲೆ ಇಲ್ಲಿ ಯೆಹೋಶುವ 3ನೇ ಅಧ್ಯಾಯ 1-13 ನಾವು ನೋಡುವಾಗ ಆ ಒಂದು ಯೋರ್ದಾನ್ ಹೊಳೆ ತುಂಬಿ ಹರಿತಾ ಇರುತ್ತೆ. ಯೆಹೋಶುವನಿಗೆ ಮೊದಲನೇ ಒಂದು ಸವಾಲು, ಮೋಶೆ ಸತ್ತೋಗಿರ್ತಾನೆ, ಇಸ್ರಾಯೇಲ್ 30 ಲಕ್ಷ ಜನರನ್ನು ಅವನಿಗ ಆ ಹೊಳೆ ದಾಟಿಸ್ಬೇಕು. ಏನು ಮಾಡಬೇಕಂತ ಗೊತ್ತಿಲ್ಲ. ದೇವ್ರ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರೇ ನಾನೊಂದು ಯೌವನಸ್ಥ, ನನಗೆ ಯಾವ ಅನುಭವನೂ ಇಲ್ಲ, ಆದರೆ ಇಷ್ಟು ದೊಡ್ಡ ಸೇವೆನ ನನಗೆ ಕೊಟ್ಟಿದ್ದೀರಲ್ಲ ನೀವು, ಯೋರ್ದಾನ್ ಹೊಳೆ ದಾಟಿ ಕಾನಾನ್ ದೇಶವನ್ನು ಇಸ್ರಾಯೇಲ್ಗೆ ಸ್ವಾಧೀನ ಮಾಡುವಂಥ ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದೀರಲ್ಲ, ಏನು ಮಾಡಲಿ ಅಂತ ಹೇಳುವಾಗ ದೇವರು ಮೋಶೆ ಸಂಗಡ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ದೇವರು ಹೇಳ್ತಾನೆ ಯೆಹೋಶುವನಿಗೆ, ಯೆಹೋಶುವ ನೀನು ಭಯ ಪಡಬೇಡ, ಆ ಮಂಜೂಷ ಪೆಟ್ಟಿಗೆನ ಹೊತ್ಕೊಂಡು ಯಾಜಕರಿಗೆ ಮುಂದೆ ನಡೆಯೋದಕ್ಕೆ ಹೇಳು, ಆ ಯೋರ್ದಾನ್ ಹೊಳೆಯಲ್ಲಿ ಕಾಲು ಇಡೋದಕ್ಕೆ ಹೇಳು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಹೇಳ್ತಿರೋದು, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದೇವ್ರು ಹೇಳ್ತಿದ್ದಾರೆ ನಾವು ದೇವರ ಮಂಜೂಷ ಪೆಟ್ಟಿಗೆನ ಇಟ್ಕೋಬೇಕು. ಅಂದರೆ ದೇವರ ವಾಕ್ಯವನ್ನು ಇಟ್ಕೋಬೇಕು. ಅಲ್ಲೂಯ, ದೇವರ ವಾಕ್ಯವನ್ನು ನಾವು ಇಟ್ಕೊಂಡು ಮುಂದೆ ಹೋದರೆ ಖಂಡಿತ ನಮಗೆ ಜಯ ಸಿಗುತ್ತೆ ಎಂಬುದಾಗಿ. ಯೋರ್ದಾನ್ ಹೊಳೆ 2 ಆಗೋದನ್ನು ನಾವು ನೋಡ್ತೀವಿ. ಹಾಗೆಯೇ ಯೆಹೋಶುವ 6ನೇ ಅಧ್ಯಾಯ 1-20 ನಾವು ನೋಡುವಾಗ ಒಂದು ದೊಡ್ಡ ಯೆರಿಕೋ ಪಟ್ಟಣ ಅಡ್ಡಿ ಬರುತ್ತೆ. ಆ ಯೆರಿಕೋ ಪಟ್ಟಣ ಅಡ್ಡಿ ಬರುವಾಗ ದೇವರು ಹೇಳ್ತಾರೆ, ನೀವು ಏನು ಮಾತನಾಡಬಾರ್ದು, ನೀವು ಸುಮ್ಮನೆ ಇದ್ದು ಯೋರ್ದಾನ್ ಆ ಒಂದು ಯೆರಿಕೋ ಸುತ್ತಲೂ ಕೂಡ ದಿನಕ್ಕೆ 1 ಸುತ್ತು ಹೋಗಿ ಬರಬೇಕು ಅಂತ ಹೇಳಿ. ಎಷ್ಟು ಸುತ್ತು? ದಿನಕ್ಕೆ 1 ಸುತ್ತು ಹಾಕ್ಕೊಂಡು ಬನ್ನಿ, ಏನು ಮಾತಾಡಬೇಡಿ. ನೀವು ಕೂಗಾಡೋದ್ರಿಂದಲೋ, ನೀವು ಕಿರ್ಚಾಡೋದ್ರಿಂದಲೋ, ನೀವು ಯುದ್ಧ ಮಾಡೋದ್ರಿಂದಲೋ ಯೆರಿಕೋ ಕೋಟೆ ಬೀಳಲ್ಲ. ನಾನು ಬೀಳಿಸ್ತೀನಿ ಇದನ್ನು, ಆದರೆ ನೀವು ನನ್ನ ಮಾತು ಒಳಗಾಗಿ ಸುಮ್ಮನೆ ಸುತ್ತಿ ಅಂತ ಹೇಳಿ. ಅವರು ದಿನ 1 ಸುತ್ತು ಸುತ್ಕೊಂಡು ಬರ್ತಾರೆ. 7ನೇ ದಿನ 7 ಸುತ್ತು ಸುತ್ತಾರೆ. ಕೊನೆ ಸುತ್ತು ಸುತ್ತೋದ್ರೊಳಗೆ ಅಷ್ಟು ದೊಡ್ಡ ಯೆರಿಕೋ ಕೋಟೆ ಅದು ಹಾಗೇನೆ ಭೂಮಿಯೊಳಗೆ ಕುಸಿದು ಬೀಳುತ್ತೆ. ಅಲ್ಲೂಯ, ನಿನ್ನ ನನ್ನ ಮುಂದುಗಡೆ ದೊಡ್ಡ ಸವಾಲಿನಂತೆ ಇರ್ಬೋದು, ದೊಡ್ಡ ಕಷ್ಟಗಳು, ಹಿಂಸೆಗಳು, ಅವಮಾನಗಳು ನಮ್ಮ ಮುಂದೆ ಇರ್ಬೋದು. ದೇವರು ಹೇಳ್ತಿದ್ದಾರೆ ಇವ್ರ ಹತ್ರ ಸುಮ್ಮನೆ ಮಾತಾಡ್ಕೊಂಡು ಇರಬೇಡ. ನಿನ್ನ ಕಷ್ಟಗಳ ಬಗ್ಗೆ, ನಿನ್ನ ಸಮಸ್ಯೆಗಳ ಬಗ್ಗೆ ಜನರ ಹತ್ರ ಮಾತಾಡ್ಕೋಬೇಡ. ಜನರ ಹತ್ರ ನಿನ್ನ ಕಷ್ಟ ಹೇಳ್ಕೊಳ್ಳುವಾಗ ಅವ್ರು ನಗಾಡ್ತಾರೆ ಅಷ್ಟೇ. ನಿನ್ನ ಪರಿಸ್ಥಿತಿಯನ್ನು ಇನ್ನೂ 10 ಜನ ಕೇಳ್ಕೊಂಡು ನಗಾಡ್ತಾರೆ. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ದೇವ್ರ ಹತ್ರ ಹೇಳ್ಕೊಳ್ಳಿ. ಆಮೇಲೆ ಮನುಷ್ಯರ ಹತ್ರ ನೀವು ಸುಮ್ಮನೆ ಇರಿ, ದೇವ್ರ ಮುಂದೆ ಮಾತಾಡಿ. ಅದೆಂಥ ಯೆರಿಕೋ ಕೋಟೆ ಅಂತ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಮುಂದೆ ಇಲ್ಲದೆ ಮಾಡ್ತಾನೆ ದೇವರು. 3ನೇ ವಿಷಯವನ್ನು ನಾವು ನೋಡುವಾಗ 3ನೇ ಪಾಯಿಂಟು, ಶಿಖರದ ಸಿದ್ಧತೆಯನ್ನು ನಾವು ಮಾಡಬೇಕೆಂಬುದಾಗಿ. ಶಿಖರದ ಸಿದ್ಧತೆ ಅಂದರೆ ಏನು? ಎಲ್ಲರಂತೆ ಯೋಚನೆ ಮಾಡುವವರಾಗಿ ಅಲ್ಲ, ಎಲ್ಲರಿಗಿಂತ ಮೇಲೆ ನಾವಿರಬೇಕು ಎಂಬುದಾಗಿ ದೇವರು ಬಯಸ್ತಾನೆ.
ಹಾಗಾಗಿ ಇಲ್ಲಿ 237 ದೇಶಗಳನ್ನು ರಕ್ಷಿಸಬೇಕು, ಅವ್ರನ್ನ ಗುಣಪಡಿಸಬೇಕು, ಮತ್ತು ನಾವು ನಮ್ಮ ಮಕ್ಕಳನ್ನು ಮುಂದಿನ ಯೆಹೋಶುವರಂತೆ ಬೆಳೆಸಬೇಕು. ಆಮೇಲೆ ಮುಂದಿನ ಯೆಹೋಶುವರಂತೆ, ಮುಂದಿನ ಕಾಲೇಬರಂತೆ ನಮ್ಮ ಮಕ್ಕಳು ಬೆಳೆದು ನಿಲ್ಲಬೇಕು. ಆ ರೀತಿಯಲ್ಲಿ ನಾವು ಅವರನ್ನು ದೇವರಲ್ಲಿ ಸಿದ್ಧತೆಗಳನ್ನು ಮಾಡಬೇಕು. ಅವರು ಎಂದಿಗೂ ಯಾರು ಮಾಡೋಕ್ಕಾಗಿರುವಂಥ ಕೆಲಸಗಳನ್ನು ದೇವರ ರಾಜ್ಯದಲ್ಲಿ ಮಾಡುವವರಾಗಿರಬೇಕು. ಯೆಹೋಶುವ 10ನೇ ಅಧ್ಯಾಯ 10-14 ನಾವು ನೋಡುವಾಗ, ಯೆಹೋಶುವ ಸೂರ್ಯ ಚಂದ್ರನನ್ನು ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಯಾರು ನಿಲ್ಲಿಸ್ತಾರೆ? ಎಲ್ಲಾದರೂ ಕೇಳಿದ್ರ? ಸೂರ್ಯ ಚಂದ್ರ ನಿಂತಿರೋದು ಬೇರೆ ಎಲ್ಲಾದರೂ ಕೇಳಿದ್ರ? ಇಲ್ಲ. ಸೂರ್ಯ ಚಂದ್ರ ನಿಲ್ಲೋದೇನು? ಸೂರ್ಯ ಚಂದ್ರ ನಿಂತಿದೆ ಅಂದರೆ ಇಡೀ ಸೃಷ್ಟಿ ನಿಂತಿದೆ ಅಂತ. ಇಡೀ ಒಂದು ದಿನ ಸೂರ್ಯ ಚಂದ್ರ ಇರೋ ಜಾಗದಲ್ಲೇ ನಿಂತಿದ್ರು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಯಾರ ಮಾತು ಕೇಳಿ? ಯೆಹೋಶುವನ ಒಂದು ಮಾತು ಕೇಳಿ, ಯೆಹೋಶುವನ ಪ್ರಾರ್ಥನೆ ಕೇಳಿ. ಹಲ್ಲೆಲೂಯಾ. ಯಾಕಂದರೆ ಇಡೀ ಸೃಷ್ಟಿಯ ಮೇಲೆ ದೇವರು ಅಧಿಕಾರ ಕೊಟ್ಟಿದ್ದಾರೆ ಮನುಷ್ಯನಿಗೆ. ಹಾಗಾಗಿ ಅಲ್ಲಿನ ಪರಿಸ್ಥಿತಿ, ಅಮಾಲೇಕ್ಯರು ಯುದ್ಧಕ್ಕೆ ಬಂದಿರ್ತಾರೆ, ಇನ್ನೂ ದೊಡ್ಡ ಸೈನ್ಯ ಇರುತ್ತೆ, ಕತ್ತಲೆ ಆಗ್ತಾ ಇರುತ್ತೆ, ಅವ್ರನ್ನೆಲ್ಲ ನಾಶ ಮಾಡಲೇಬೇಕು. ಅದಕ್ಕೆ ಅವನು ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾನೆ, ದೇವರೇ ಏನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾವನು. ಹೇಳ್ತಾನೆ, ಸೂರ್ಯ ಚಂದ್ರ ನೀವಿರೋ ಜಾಗದಲ್ಲೇ ನಿಲ್ಲಿ ಅಂತ ಹೇಳಿ. ಅದು ಯಾರೂ ಮಾಡೋಕ್ಕಾಗ್ದಿರುವಂಥದ್ದು, ಹಿಂದೆನೂ ಯಾರೂ ಮಾಡಿಲ್ಲ, ಇನ್ನು ಮುಂದೆನೂ ಯಾರೂ ಮಾಡೋಕ್ಕಾಗ್ದಿರುವಂಥದ್ದು. ಅಂಥ ಕಾರ್ಯಗಳನ್ನು ದೇವರು ನಮ್ಮ ಮೂಲಕ ಮಾಡಿಸ್ತಾರೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಚರಿತ್ರೆಯಲ್ಲಿ ಕೂಡ ಒಂದ್ಸಲಿ ಕಂಪ್ಯೂಟ್ರನ್ನ ಹಿಂದೆ ಟೈಮ್ಸ್ ಇಟ್ಟು ರಿಸರ್ಚ್ ಮಾಡ್ತಾಯಿದ್ರಂತೆ. ಈ ಒಂದು ಸೃಷ್ಟಿಯಾಗಿ ಎಷ್ಟು ವರ್ಷ ಆಗಿದೆ ಅಂತ ಹೇಳಿ ಕಂಪ್ಯೂಟರ್ ಸೆಟ್ ಮಾಡಿ ಇದು ಮಾಡಿದ್ರಂತೆ. ಅದು ಅನೇಕ ದಿನಗಳು ಹಿಂದೆ ಹೋಗ್ತಾ 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 ಇಷ್ಟು ವರ್ಷಗಳಾಗಿದೆ ಅಂತ ಲಿಸ್ಟ್ ಕೊಡುವಾಗ ಅದರಲ್ಲಿ ಒಂದು ದಿನ ಮಾತ್ರ ಲೆಕ್ಕ ಬಂದಿರಲಿಲ್ಲವಂತೆ. ಯಾಕೆ ಈ ಒಂದು ದಿನ ಮಿಸ್ ಆಗಿದೆ, ಏನಾಗಿದೆ ಆ ದಿನ ಅಂತ ಹೇಳ್ಬಿಟ್ಟು ಅವರು, ಆ ವಿಜ್ಞಾನಿಗಳು ಅನೇಕ ಪುಸ್ತಕಗಳನ್ನು, ಅನೇಕ ಪಂಡಿತರನ್ನು, ಅನೇಕರನ್ನು ಕೇಳಿದ್ರು ಕೂಡ ಎಲ್ಲೂ ಉತ್ತರ ಸಿಗಲಿಲ್ಲ. ಕೊನೆಗೆ ಬೈಬಲಲ್ಲಿ ಯೆಹೋಶುವ 10ನೇ ಅಧ್ಯಾಯ ಓದುವಾಗ ಅವರಿಗೆ ಸಿಕ್ಕಿರೋದು, ಚರಿತ್ರೆಯಲ್ಲಿ ದೇವರ ಸೇವಕ ಯೆಹೋಶುವ ಸೂರ್ಯಚಂದ್ರನ ಒಂದು ದಿನ ನಿಲ್ಲಿಸಿದ್ದಾನೆಂಬುದಾಗಿ. ಹಲ್ಲೆಲೂಯಾ. ಅಂದರೆ ಚರಿತ್ರೆ ಕೂಡ ಪ್ರೂವ್ ಮಾಡುತ್ತೆ, ಹಿಸ್ಟ್ರಿ ಕೂಡ ಪ್ರೂವ್ ಮಾಡುತ್ತೆ ದೇವರ ವಾಕ್ಯಗಳನ್ನು. ಇದೇನೋ ಕಟ್ಟುಕತೆಗಳಲ್ಲ, ಬೈಬಲಲ್ಲಿರುವಂಥದ್ದು ಕಟ್ಟುಕತೆಗಳಲ್ಲ, ಎಲ್ಲವೂ ನಡೆದಿರುವಂಥ ಘಟನೆಗಳು. ಹಲ್ಲೆಲೂಯಾ. ಆದಿಕಾಂಡದಿಂದ ಪ್ರಕಟಣೆ ತನಕ ಎಲ್ಲ ನಡೆದಿರುವಂಥ ಘಟನೆಗಳು, ನಡೀತಾ ಇರುವಂಥ ಘಟನೆಗಳು. ಯಾವುದು ಕೂಡ ಇಲ್ಲಿ ಕಥೆಗಳಿಲ್ಲ. ಬೈಬಲಲ್ಲಿ ಯಾವುದೊಂದು ಕಥೆ ಇಲ್ಲ, ಎಲ್ಲವೂ ಕೂಡ ನೈಜ ಕಥೆಗಳು. ನೈಜ ಅಂದರೆ ನಡೆದಿರುವಂಥ ಘಟನೆಗಳು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆಯೇ ಯೆಹೋಶುವ 14ನೇ ಅಧ್ಯಾಯದಲ್ಲಿ 6-16 ನಾವು ನೋಡುವಾಗ, 15ನೇ ವಚನದಲ್ಲಿ ನೋಡುವಾಗ, ಅಲ್ಲಿ ಕಾಲೇಬ 80 ವಯಸ್ಸಾಗಿರುತ್ತೆ ಅವನಿಗೆ. 80 ವಯಸ್ಸು, 86 ವಯಸ್ಸಾಗಿರುತ್ತೆ. ಅವನು ಹೇಳೋದೇನು ಗೊತ್ತಾ? ಮೋಶೆ ನನ್ನ ಜೊತೆ ಇದ್ದಾಗ, ಐಗುಪ್ತ ದೇಶವನ್ನು ಬಿಟ್ಟು ನಾನು ಬಂದಾಗ ನನಗೆಷ್ಟು ಶಕ್ತಿ ಇದೆಯೋ, ಈಗಲೂ 86 ವಯಸ್ಸಾಗಿದ್ರು ಕೂಡ ಈಗಲೂ ನನಗೆ ಅದೇ ಶಕ್ತಿ ಇದೆ. ನಾನು ಹೋಗಿ ಆ ಒಂದು ಅನಾಕ್ ಬೆಟ್ಟದ ಸೀಮೆಯನ್ನು ಸ್ವಾಧೀನ ಮಾಡ್ಕೊಳ್ತೀನಿ ಅಂತ ಹೇಳಿ ಯೆಹೋಶುವನ ಹತ್ರ ಹೇಳಿ ಅವನು ಹೋಗ್ತಾನೆ. ಅವನೊಂದು ಟೀಮನ್ನು ಕರ್ಕೊಂಡು ಹೋಗಿ ಅನಾಕ್ ಆ ಒಂದು ಬೆಟ್ಟದ ಸೀಮೆನೆಲ್ಲ ಶತ್ರುಗಳಿಂದ ಬಿಡಿಸ್ಕೊಂಡು ಆ ದೇಶವನ್ನು ಅವನು ಸ್ವಾಧೀನ ಮಾಡ್ಕೊಳ್ತಾನೆ. ಹಲ್ಲೆಲೂಯಾ. ನಾನು ಹೇಳ್ತಿರೋದು, ದೇವರು ನಮಗೆಷ್ಟು ವಯಸ್ಸಾದರೂ ಕೂಡ ಆತ್ಮಿಕ ಬಲ ಅನ್ನೋದು ಕೊಡ್ತಾನೆ, ಶಾರೀರಿಕವಾದ ಬಲ ಅನ್ನೋದನ್ನು ಕೊಡ್ತಾನೆ. 86 ವಯಸ್ಸಂದರೆ ಅವನೇನು ಯೌವನ ಅಲ್ಲ, ವಯಸ್ಸಾಗಿ ಮುದುಕ. ಕಾಲೇಬ ಮುದುಕನಾಗಿದ್ರು ಅವ್ನು ಹೇಳ್ತಾ ಇರೋದು, ದೇವ್ರ ಮೇಲೆ ನನ್ನ ನಂಬಿಕೆ ಇದೆ, ಆ ದೇವ್ರು ನನ್ನ ಜೊತೆ ಇದ್ದಾರೆ, ನಾನೇ ಹೋಗಿ ಯುದ್ಧ ಮಾಡಿ ಅದನ್ನು ಸ್ವಾಧೀನ ಮಾಡ್ಕೊಳ್ತೀನಿ. ಅವನ ನಂಬಿಕೆಯಂತೆ ಹೋಗಿ ಆ ಒಂದು ಪ್ರಾಂತ್ಯವನ್ನು ಸ್ವಾಧೀನ ಮಾಡ್ಕೊಳ್ತಾನೆ. ಹಲ್ಲೆಲೂಯಾ. ಮತ್ತು ನಾವಿಲ್ಲಿ ನೋಡುವಾಗ ದೇವರ ಸೇವೆ, ಈಗ ನಾವೆಲ್ಲರೂ ಕೂಡ ದೇವ್ರ ಸೇವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು, ನೀವು ಇನ್ನೂ ಅನೇಕರಿಗೆ ಸ್ವಾರ್ಥ ಸಾರ್ಥ, ಮೊದಲು ನಾವು ಸ್ವಾರ್ಥನ ನಾವು ಹಿಡ್ಕೋಬೇಕು ಬಲವಾಗಿ. ಆಮೇಲೆ ನಮ್ಮ ಕುಟುಂಬ ದೇವರ ವಾಕ್ಯವನ್ನು ಸುವಾರ್ತೆನ ಬಲವಾಗಿ ಹಿಡ್ಕೋಬೇಕು. ನಮ್ಮ ಮಕ್ಕಳನ್ನು ಪ್ರತಿದಿನ ದೇವರಲ್ಲಿ ಬೆಳೆಸಬೇಕು. ಆಮೇಲೆ ಇನ್ನೊಬ್ರಿಗೂ ಕೂಡ ನಾವು ಸುವಾರ್ತೆನ ಸಾರಬೇಕು. ಸೊ ಇದರ ಮೂಲಕ ನಾವು ಹಂತ ಹಂತವಾಗಿ ಈ ಲೋಕದ ಸುವಾರ್ಥೀಕರಣದ ಕಡೆಗೆ ಹೋಗಬೇಕು. ಅಂದರೆ ನಾನು ಆಗಲೇ ಹೇಳಿದಾಗೆ, ನೀನು ನಾನು
ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ಸುವಾರ್ತೆನ ನಿಲ್ಲಿಸಬಾರ್ದು. ನಮ್ಮ ಪರಿಸ್ಥಿತಿಗಳು ಎಷ್ಟೇ ವಿರೋಧವಾಗಿದ್ದರೂ, ಸವಾಲಾಗಿದ್ದರೂ, ಕಷ್ಟಕರವಾಗಿದ್ದರೂ ಕೂಡ ನಾವು ಈ ಸೇವೆ ಎಂಬ ಓಟವನ್ನು ನಿಲ್ಲಿಸಬಾರ್ದು. ಯಾವ ಕಾರಣಕ್ಕೂ ಕೂಡ ದೇವರ ಒಂದು ಮಾರ್ಗದಿಂದ ನಾವು ಎಡಕ್ಕೋ ಬಲಕ್ಕೆ ಹೋಗಲೇಬಾರ್ದು. ಯಾರು ದೇವರನ್ನು ನೋಡಿ ದೇವರ ಸೇವೆಯ ಮಾರ್ಗದಲ್ಲಿ ಹೋಗ್ತಾರೋ ಅಂಥವ್ರಿಗೆ ದೇವರು ಖಂಡಿತ ದೀರ್ಘಾಯುಷ್ಯವನ್ನು ಕೊಡ್ತಾರೆ. ಯಾವ ರೀತಿ ಮೋಶೆಗೆ ದೇವರು ದೀರ್ಘಾಯುಷ್ಯ ಕೊಟ್ಟರು, ಅದೇ ರೀತಿ ದೇವರು ನಮಗೂ ದೀರ್ಘಾಯುಷ್ಯವನ್ನು ಕೊಡ್ತಾರೆ, ಬಲವನ್ನು ಕೊಡ್ತಾರೆ. ದೇವರು ನಮ್ಮ ಜೊತೆ ಇರ್ತಾರೆ. ಆತನ ಚಿತ್ತ ನಮ್ಮ ಮೂಲಕ ನೆರವೇರುತ್ತೆ. ಹಲ್ಲೆಲೂಯಾ. ಇವತ್ತು ಸ್ವಲ್ಪ ಜನ ಇದ್ದು ಏನು ಮಾಡೋಕ್ಕಾಗುತ್ತೆ. ಬೇರೆ ಬೇರೆ ಸಭೆಗಳನ್ನ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಜನ ಇರ್ತಾರೆ. ಆರಾಧನೆ ಏನು ಮ್ಯೂಸಿಕ್ ಆಗಿಬಿಟ್ರೆ ಸಾಕು, ಆಟೋಮೆಟಿಕ್ ಆರಾಧನೆ ಆತ್ಮ ಬಂದುಬಿಡುತ್ತೆ. ಎಷ್ಟೋ ಜನ ಕುಣಿದಾಡ್ಕೊಂಡು ಕಿರ್ಚಾಡ್ಕೊಂಡು ಆರಾಧನೆ ಮಾಡಿಕೊಂಡು ಎಲ್ಲ ಸಭೆಗಳು ಅಷ್ಟೊಂದು ಬೆಳೀತಾ ಇದೆ. ಅದು ನಮ್ದು ಇಷ್ಟೇ ಇದೆ ಅಂದರೆ, ನಾನು ಹೇಳ್ತಿರೋದು ನಮ್ಮ ಸಭೆ ಬಲ ಹೊಂದಬೇಕು ಫಸ್ಟು. ಈಗ ದೇವ್ರ ವಾಕ್ಯ ಒಂದು ಹೇಳುತ್ತೆ, ಹುಳಿ ಇರೋ ಪಾತ್ರೆಯಲ್ಲಿ ಬೇರೆ ನೀರನ್ನು ಹಾಕಿದಾಗ ಆ ನೀರು ಹುಳಿ ಆಗುತ್ತೆ ಅಲ್ವಾ? ಹೌದಾ ಅಲ್ವಾ? ಬೈಬಲಲ್ಲಿರೋ ಮಾತೇ ಇದು. ಇರುವಂಥ ಚಿಕ್ಕ ಸಭೆಯಾಗಿದ್ದು ಕೂಡ ಈ ಸಭೆ ಸತ್ಯ ಸುವಾರ್ತೆನ ಸರಿಯಾಗಿ ಹಿಡ್ಕೊಂಡಿಲ್ಲ ಅಂದರೆ ದೇವ್ರು ಇನ್ನೂ 100 ಜನ ಕಳಿಸಿದ್ರು ಕೂಡ ಅವರು ಬರೀ ಹೆಸರು ಮಾತ್ರ ಕ್ರೈಸ್ತರಾಗಿರ್ತಾರೆ. ಅವರಲ್ಲೂ ಯಾವ ಬದಲಾವಣೆ ಬರಲ್ಲ. ಏನೋ ಬಂದ್ವಾ ಹೋದ್ವಾ ಅಂದಂಗೆ ಇರುತ್ತೆ. ಅದೇ ನಾವು ಇಲ್ಲಿರುವಂಥ ಸ್ವಲ್ಪ ಜನ ಮೊದಲು ದೇವರನ್ನು ಹಿಡ್ಕೊಂಡು ಬಲವಾಗಿ ನಿಲ್ಲೋದಾದರೆ, ಸತ್ಯ ಸುವಾರ್ತೆ ನಿಲ್ಲೋದಾದರೆ, ಹೊರಗಡೆಯಿಂದ ದೇವರು ಎಷ್ಟು ಜನ ಕಳಿಸಿದ್ರು ಕೂಡ ನಾವು ಅವ್ರನ್ನ ಸತ್ಯದಲ್ಲಿ ನಡೆಸ್ತೀವಿ. ಇದು ಬಲವಾದ ಸಭೆಯಾಗಿ ಮಾರ್ಪಡುತ್ತೆ. ಆಮೇಲೆ ಹಾಗಾಗಿ ಇರುವಂಥ ನಾವು ದೇವರ ಚಿತ್ತವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ ನಾವು ನೋಡುವಾಗ 3 ವಿಷಯಗಳನ್ನು ನಾವು ನಮ್ಮಿಂದ ತೆಗೆದು ಹಾಕಬೇಕು. ಮುಕ್ತಾಯದಲ್ಲಿ 3 ವಿಷಯ ನಾವು ತೆಗೆದಾಕಬೇಕು. ಯಾವ ವಿಷಯವನ್ನು? ಮೊದಲು ಐಗುಪ್ತದ ಗಾಯಗಳನ್ನು ತೆಗೆದಾಕಬೇಕು ಅಂತ ಹೇಳಿ. ಅಂದರೆ ಐಗುಪ್ತದ ಗಾಯಗಳಂದರೆ ಇಸ್ರಾಯೇಲರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಸ್ರಾಯೇಲರು ಐಗುಪ್ತದಿಂದ ಹೊರಗಡೆ ಬಂದಾಗ ಅನೇಕ ನೋವುಗಳು ಅವ್ರ ಜೀವನದಲ್ಲಿತ್ತು, ಅನೇಕ ಗಾಯಗಳು ಅವರಲ್ಲಿತ್ತು. ಹಾಗೆಯೇ ನೀನು ನಾನು ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಒಂದು ಸಂಪ್ರದಾಯಗಳಿಂದ ಹೊರಗಡೆ ಬಂದಿದ್ದೀವಲ್ಲ, ಎಷ್ಟೋ ಥರದ ಗಾಯಗಳು ನಮ್ಮಲ್ಲಿ ಇರುತ್ತೆ, ಎಷ್ಟೋ ಥರದ ನೋವುಗಳು ನಮ್ಮಲ್ಲಿ ಇರುತ್ತೆ. ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ತೆಗೆದಾಗಬೇಕು. ನಾವು ದೇವ್ರ ಮಕ್ಕಳಾಗಿ ಬದುಕಬೇಕು. ದೇವರ ಒಂದು ಬಲವನ್ನು ನಾವು, ದೇವರ ಆಶೀರ್ವಾದನ ನಾವು ಅನುಭವಿಸ್ಬೇಕು ಅಂದರೆ ಆ ಹಳೆಯ ಎಲ್ಲ ಗಾಯಗಳನ್ನು ಸುವಾರ್ತೆಯೊಂದಿಗೆ ಗುಣಪಡಿಸ್ಕೋಬೇಕು. ಎರಡನೇದಾಗಿ ನಮ್ಮ ಜಗಳಗಳನ್ನು ತೆಗೆದುಹಾಕಬೇಕು. ಯಾವಾಗ ನೋಡಿದ್ರು ಕೂಡ ಆ ಸಿಸ್ಟರ್ ಅಂದರೆ ನನಗಾಗಲ್ಲ, ಈ ಸಿಸ್ಟರ್ ಅಂದರೆ ನನಗಾಗಲ್ಲ, ಆ ಬ್ರದರ್ ಅಂದರೆ ನನಗಾಗಲ್ಲ. ದೇವರು ಸೇವಕರಾಗಿದ್ದು ಕೂಡ ಜಗಳಗಳು, ಸೇವಕರಾಗಿದ್ದರೂ ಕೂಡ ಜಗಳಗಳು. ನಮ್ಮ ಕುಟುಂಬಗಳಲ್ಲಿ ದೇವ್ರ ಮಕ್ಕಳು ಅನ್ನೋದು ಮರ್ತು ಬಿಡ್ತೀವಿ. ನಾವು ದೇವ್ರ ಮಕ್ಕಳು ಅದನ್ನು ಮರ್ತು ಬಿಟ್ಟೆ. ಕೆಲವರೆಲ್ಲ ಅನ್ಯ ಭಾಷೆ ಮಾತಾಡ್ತಾರಲ್ವ? ಅನ್ಯ ಭಾಷೆ ಅಂದರೆ ಕೆಟ್ಟ ಮಾತು. ದೇವ್ರ ಮಕ್ಕಳು ಹೇಳ್ತಿರೋದು ನಾನು, ಬೇರೆಯವರಲ್ಲ. ಚರ್ಚೆಗೆ ಬಂದಾಗ ತುಂಬ ಒಳ್ಳೆಯ ವಿಶ್ವಾಸಿಗಳು, ಅವ್ರು ನೋಡಿದ್ರೆ ಅವ್ರ ಬಾಯಲ್ಲಿ ಅನ್ಯ ಭಾಷೆ ಬರುತ್ತಂತಲೇ ಗೊತ್ತಾಗಲ್ಲ, ಕೆಟ್ಟ ಮಾತುಗಳು ಮಾತಾಡ್ತಾರ ಅಂತಲೇ ಗೊತ್ತಾಗಲ್ಲ. ಆದರೆ ಬೇರೆ ಸಮಯದಲ್ಲಿ ಇಲ್ಲ. ನೀವು ಸಭೆಯಲ್ಲಿದ್ದರೂ ದೇವ್ರ ಮಕ್ಕಳೇ, ಹೊರಗಡೆ ಇದ್ದರೂ ದೇವ್ರ ಮಕ್ಕಳೇ, ಎಲ್ಲಿದ್ದರೂ ನೀವು ದೇವ್ರ ಮಕ್ಕಳು ಅದನ್ನು ಮರಿಬೇಡಿ. ಅರೆ ಅವ್ರು ಹಂಗೆ ಹೇಳ್ಬೋದಾ, ಇವ್ರು ಹಿಂಗೆ ಹೇಳ್ಬೋದಾ? ಅವ್ರು ಹೇಳ್ತಿದ್ದಾರೆ ಸರಿ, ನೀನು ಹೇಳ್ತಿದ್ರೆ ಅವ್ರಿಗೂ ನಿನಗೇನು ಸಂಬಂಧ ಇಲ್ಲ. ಒಂದೇನಾ ಹಾಗಾದರೆ? ಅವರು ನಾವಿಬ್ಬರು ಒಂದೇನಾ? ಅವರು ಸೈತಾನನ ಮಕ್ಕಳು, ಅವರು ಪಾಪದಲ್ಲಿರೋರು, ಅವ್ರ ಸತ್ರು ನರಕಕ್ಕೆ ಹೋಗೋ ಸ್ಥಿತಿಯಲ್ಲಿ ಇದ್ದಾರೆ. ಅವ್ರು ಕೆಟ್ಟ ಮಾತಾಡೋದು, ಕೆಟ್ಟ ಕೆಲಸಗಳು ಮಾಡೋದು, ಅದೇ ಅವ್ರ ಕತ್ತಲೆಯಲ್ಲಿರೋರು. ಅವರು ನೀನು ಬೆಳಕಲ್ಲಿರೋ ದೇವ್ರ ಮಗ, ದೇವ್ರ ಮಗಳು. ನೀನು ಅದೇ ರೀತಿ ಮಾತಾಡೋದು, ನೀನೇ ಅದೇ ರೀತಿ ನಡ್ಕೊಳ್ಳೋದಾದರೆ ಹಾಗಾದರೆ ಅವ್ರಿಗೂ ನಮಗೇನು ವ್ಯತ್ಯಾಸ ಇಲ್ಲ. ಬೆಳಕಿಗೂ ಕತ್ತಲೆಗೂ ಸಂಬಂಧ ಇಲ್ವಾ? ವ್ಯತ್ಯಾಸ ಇಲ್ವಾ? ಹಾಗಾಗಿ ನಾವು ಜಗಳಗಳು ಆಡೋದನ್ನು ಬಿಡಬೇಕು. ಅಷ್ಟು ಕುಟುಂಬದಲ್ಲಾಗಲಿ ಹೊರಗಡೆ ಆಗಲಿ. ಜಗಳ ಮಾಡೋದ್ರಿಂದ ಕೋಪಗಳು, ಆವೇಶಗಳು, ಅವಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ ವಿನಃ ಕಡಿಮೆ ಆಗಲ್ಲ. ನಾವೆಲ್ಲರನ್ನೂ ರಕ್ಷಿಸಬೇಕಾಗಿದೆ. ಇವತ್ತು ನಾವು ಯಾರ ಜೊತೆ ಜಗಳ ಆಡ್ತೀವೋ ಅವ್ರಿಗೂ ಸುವಾರ್ತೆ ಹೇಳಿ ರಕ್ಷಣೆ ನಡೆಸಬೇಕಾಗಿರುತ್ತೆ. ಅವ್ರನ್ನ ರಕ್ಷಣೆ ಮಾರ್ಗ ನಡೆಸುವಂಥ ಜವಾಬ್ದಾರಿ ನಮ್ಮದು. ನೀನು ಇವತ್ತು ಅವ್ರ ಜೊತೆ ಜಗಳ ಆಡ್ಕೊಂಡ್ರೆ ಹೇಗೆ ಅವ್ರನ್ನ ನಿನ್ನ ಸ್ವಾರ್ಥ ಸಾರಿ ರಕ್ಷಣೆಗೆ ನಡೆಸೋಕ್ಕಾಗುತ್ತೆ? ಅವರೇ 4 ಮಾತು ಅಂದ್ಕೊಂಡ್ರು, ನೀನೇನು ಹೇಳಿದೆ, ಇನ್ನೂ ನಿನ್ನ ಪ್ರೀತಿನ ತೋರಿಸಿದ್ರೆ ಖಂಡಿತ ನಿನ್ನ ನಡತೆ, ನಿನ್ನ ಪ್ರೀತಿನ ನೋಡಿ ಅವ್ರು ಬದಲಾಗೇ ಆಗ್ತಾರೆ. ಅವ್ರು ಒಂದು ಹೇಳಿದ್ರೆ ನಾವು 2 ಹೇಳ್ತೀವಿ. ದೇವ್ರು ಹೇಳಿದ್ದಾರೆ ನೀನು 1 ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸೋದ್ರೆ ನಮ್ಮ ಕ್ರೈಸ್ತರು ಇವತ್ತು ಅವ್ರು 1 ಕೆನ್ನೆ ಕೊಡಿದ್ರೆ ನಾವೇ 2 ಕೆನ್ನೆ ಕೊಡಿತೀವಿ. ಇನ್ನೆಲ್ಲಿ ಬದಲಾಗ್ತಾರೆ ವಿಶ್ವಾಸಿಗಳು, ಅನ್ಯ ಜನರು. ಕೊನೆಯದಾಗಿ
ನಮ್ಮ ಭವಿಷ್ಯದ ಚಿಂತೆಗಳನ್ನು ಬಿಡಬೇಕು. ನಾವು ಭವಿಷ್ಯದ ಚಿಂತೆಗಳಂದರೆ ನಾಳೆ ಏನಾಗುತ್ತೋ, ಅಯ್ಯೋ ನನ್ನ ಜೀವನ ಏನಾಗುತ್ತೋ, ನಮ್ಮ ಮಕ್ಕಳ ಜೀವನ ಏನಾಗುತ್ತೋ, ನನ್ನ ಪರಿಸ್ಥಿತಿ ಈ ಥರ ಇದೆಯಲ್ಲ ಅಂತ ಭವಿಷ್ಯದ ಚಿಂತೆ ಮಾಡಬೇಡಿ. ನೀವು ಯೆಹೋಶುವ ದೇವರನ್ನು ನಂಬುದ. ದೇವರು ಹೇಳಿದ್ರು ನೀನು ಭಯ ಪಡಬೇಡ. ಇಲ್ಲಿ 3:7-8ನೇ ವಚನವನ್ನು ನಾವು ನೋಡುವಾಗ, ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲ್ಯರೆಲ್ಲರ ಮುಂದೆ ಅವನಿಗೆ, ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಂಡ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದ್ದರಿಂದ ಶೂರನಾಗಿ ಧೈರ್ಯದಿಂದಿರು ಅಂತ. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಅಂತ. ಹಲ್ಲೆಲೂಯಾ. ಈ ವಾರ ನಾವು ಈ ವಾಕ್ಯವನ್ನು ಹಿಡ್ಕೋಬೇಕು. ದೇವರು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಅಪಜಯಕ್ಕೆ ದೇವರು ಗುರಿ ಮಾಡಲ್ಲ ಅಂತ ಹೇಳಿದ್ದಾರೆ. ನಾವು ಮಾಡೋದು ಮಾಡಿಕೊಂಡು ನಮ್ಮ ಇಷ್ಟಕ್ಕೆ ನಾವು ನಡ್ಕೊಂಡು ನಾವೇನೋ ಸೋತೋದಾಗ ಸಮಸ್ಯೆಗಳು ಬಂದಾಗ ಯಾಕೆ ಈ ಥರ ಆಯಿತು ದೇವ್ರೆ ಅಂತ ಹೇಳ್ತೇವೆ. ಮೊದಲು ದೇವ್ರ ವಾಕ್ಯದಂತೆ ನಾವು ನಡೆಯೋದು ಕಲಿಬೇಕು. ಯಾರು ದೇವ್ರ ವಾಕ್ಯದಂತೆ ನಡೀತಾರೋ ಖಂಡಿತ ಅವ್ರಿಗೆ ಸೋಲಿಲ್ಲ. ಆಮೇಲೆ ದೇವರೇ ಅವ್ರ ಜೊತೆ ಇರ್ತಾರೆ. ನಾವು ಸೋತು ಹೋಗೋರಾಗಿರ್ಬೋದು, ಆದರೆ ಸೋತು ಹೋಗಲ್ಲ. ನಾವು ನಾಶವಾಗ್ತಿರೋರ ಹಾಗೆ ಎಲ್ಲರ ಕಣ್ಣಿಗೆ ಕಾಣ್ತಾ ಇರ್ಬೋದು, ಆದರೆ ನಾಶವಾಗೋದಿಲ್ಲ. ಈ ಒಂದು ಮರವನ್ನು ಬುಡ ಸಮೇತ ಎಷ್ಟು ಬಾರಿ ಕಡ್ದು ಹಾಕಿದ್ರು ಕೂಡ ಅದು ಮತ್ತೆ ಮತ್ತೆ ಚಿಗುರೋ ಹಾಗೆ ದೇವರು ನಮ್ಮ ಜೊತೆ ಇರೋದ್ರಿಂದ, ಆ ಬೇರೆಂಬ ಕ್ರಿಸ್ತನು ನಮ್ಮಲ್ಲಿ ಇರೋದ್ರಿಂದ ನಮ್ಮನ್ನು ಯಾರು ಶಾಶ್ವತವಾಗಿ ನಾಶ ಮಾಡೋಕ್ಕಾಗೋದೇ ಇಲ್ಲ. ಆಮೇಲೆ ಹಾಗಾಗಿ ನಾವು ಹೊಸ ಕೆಲಸಗಾರನ ಎಬ್ಬಿಸುವಂಥ ಸಮಯ ಇದಾಗಿರೋದ್ರಿಂದ ನಾವು, ನಮ್ಮ ಮಕ್ಕಳು, ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ನಾಯಕರಾಗಿ ಬೆಳೀಬೇಕು. ದೇವರ ವಾಕ್ಯದಲ್ಲಿ ಬಲವಾಗಿರಬೇಕು. ನಾಯಕನನ್ನು ಹೊಡೆದ್ರೆ ಕುರಿಗಳೆಲ್ಲ ಚೆದರು ಹೋಗೋ ಥರ ಇರಬಾರ್ದು. ನಾವು ಒಬ್ಬ ನಾಯಕನಿಲ್ಲ ಅಂತ ಹೇಳಿದ್ರೆ ಆ ಸಭೆಯೆಲ್ಲ ಚೆದರು ಹೋಗೋ ಥರ ಇರಬಾರ್ದು. ನಾಯಕನಿಲ್ಲ ಅಂದರೂ ಕೂಡ ಈ ಸಭೆ ನಡಿಬೇಕು. ಆಮೇಲೆ ಯಾಕಂದರೆ ಇಲ್ಲಿರೋರೆಲ್ಲರೂ ಕೂಡ ನಾಯಕರಾಗಿ ಬೆಳಿಬೇಕು. ಹಲ್ಲೆಲೂಯಾ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಕೇಳಿದಂಥ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ, ನಮ್ಮ ಹೃದಯದಲ್ಲಿ ಮುದ್ರೆಯಾಗಲಿ. ಅಪ್ಪ, ನಿಮ್ಮ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆಯೂ ನೀವು ತೋರಿಸಿರುವಂಥ ಮಾರ್ಗದಲ್ಲಿ ನಿಮ್ಮ ವಾಗ್ದಾನವನ್ನು ಪೂರೈಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೋಗುವಂಥ ಸಹಾಯ ಮಾಡಿ. ಹಾಗೆಯೇ ಈ ಒಂದು ದೇವರೇ ಯೂಟ್ಯೂಬ್ ಮೂಲಕ ದೇವರ ವಾಕ್ಯವನ್ನು ಕೇಳ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ಅಪ್ಪ, ಈ ಒಂದು ಸತ್ಯದ ಮಾರ್ಗದಲ್ಲಿ ಬರಲಿಕ್ಕೆ ಆಸೆ ಪಡುವಂತಹ, ಈ ಸತ್ಯ ಸುವಾರ್ತೆನ ಕೇಳಲು ಇಚ್ಛಿಸ್ತಿರುವಂಥ ಎಲ್ಲರೂ ಕೂಡ ಸತತವಾಗಿ ನಮ್ಮ ಜೊತೆ ಅಪ್ಪ ಒಂದಾಗಿ ನಿಮ್ಮ ರಾಜ್ಯವನ್ನು ಕಟ್ಟೋದರಲ್ಲಿ ಅಪ್ಪ ದೇವರೇ ಕೈ ಜೋಡಿಸುವಂತೆ ಕೃಪೆ ತೋರಿಸರಿ. ಅಪ್ಪ, ಯೆಹೋಶುವ, ಕಾಲೇಬರಂತಹ ಅಪ್ಪ ಸುವಾರ್ತೆಯಲ್ಲಿ ಬಲವಾಗಿರುವಂಥ ಶಿಷ್ಯರನ್ನು ನೀವು ನಮಗೆ ಅಪ್ಪ ಜೋಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನಾವೆಲ್ಲರೂ ಕೇವಲ ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರಾಗಿ ಮುಂದೆ ಹೋಗಲು ಕೃಪೆ ತೋರಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.